ದಿಕ್ಸೂಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಮಂದಾರ ರಾಜೇಶ್. ಇಂದಿನ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರಾದಂಥ ಮೂಡಬಿದಿರೆಯ ರಾಜವರ್ಮ ಬೈಲಂಗಡಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ. ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿದ್ದುಕೊಂಡು ಹಲವಷ್ಟು ವರ್ಷಗಳ ಕಾಲ ಬ್ಯಾಂಕ್ನಲ್ಲಿ ಉದ್ಯೋಗ ಮಾಡಿ ನಿವೃತ್ತಿ ನಂತರ ತನಗಿರುವ ಭೂಮಿಯಲ್ಲಿ ಕೃಷಿಯನ್ನು ಆರಂಭಿಸಿ ಸುಮಾರು 20 ವರ್ಷಗಳಿಂದ ಸಾಮಾನ್ಯ 20 ವರ್ಷಗಳಿಂದ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇರುವಂಥ ರಾಜವರ್ಮ ಬೈಲಂಗಡಿಯವರು. ನಾನು ಸ್ವತಃ ನಿರೂಪಕನಾಗಿ ಅವರ ತೋಟವನ್ನು ವೀಕ್ಷಿಸಿದ್ದೇನೆ. ಬೇರೆ ಬೇರೆ ಥರದ ಕೃಷಿಯನ್ನು ಮಾಡತಕ್ಕಂಥ ರಾಜವರ್ಮ ಬೈಲಂಗಡಿಯವರು ಅದರಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಒಂದಷ್ಟು ಬೇರೆ ಬೇರೆ ಹೊಸ ಬೆಳೆಗಳನ್ನು ಬೆಳೆಯುವ ಪ್ರಯತ್ನವನ್ನು ಮಾಡ್ತಾರೆ. ಒಂದೊಂದು ಕಡೆ ಸೋಲು, ಒಂದೊಂದು ಕಡೆ ಗೆಲುವು ಇರ್ತದೆ. ಅದೆಲ್ಲವನ್ನು ಸಮಾನ ಚಿತ್ತದಿಂದ ಸ್ವೀಕರಿಸಿ ಇವತ್ತು ಯಶಸ್ವಿ ಕೃಷಿಕ ಅಂತ ಹೇಳುವಂಥ ಮಟ್ಟಕ್ಕೆ ಬೆಳೆದು ನಿಂತ ರಾಜವರ್ಮ ಬೈಲಂಗಡಿಯವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವ್ರ ಹತ್ರನೇ ಒಂದೊಂದೇ ವಿಚಾರವನ್ನು ತಮ್ಮ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಪ್ರಿಯ ವೀಕ್ಷಕರೇ. ಜೊತೆಗೆ ಅವರು ಹೇಳತಕ್ಕಂಥ ಕೃಷಿಗೆ ಸಂಬಂಧಿಸಿದ ಕಿವಿ ಮಾತನ್ನು ತಾವುಗಳೆಲ್ಲರೂ ತೆಗೊಳ್ಬೇಕು. ಅಗತ್ಯ ಇದ್ದವರು ಅಗತ್ಯ ಇದ್ದ ರೀತಿಯಿಂದ ತೆಗೆದುಕೊಂಡು ಅದನ್ನು ಸದುಪಯೋಗಪಡಿಸಿಕೊಂಡ್ರೆ ಇವತ್ತು ಅಭಿಮತ ವಾಹಿನಿ ನಡೆಸತಕ್ಕಂಥ ದಿಕ್ಸೂಚಿ ಕಾರ್ಯಕ್ರಮಕ್ಕೂ ಒಂದು ಮಾದರಿಯಾಗಿ ಮೂಡಿಬರುವುದಕ್ಕೆ ಸಹಾಯ ಆಗ್ತದೆ ಮತ್ತು ತಮ್ಮ ಕೃಷಿ ಬದುಕು ಏನಿದೆ ಅದು ಉತ್ತಮವಾಗಲಿ ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ಕಾರ್ಯಕ್ರಮವನ್ನು ತೆಗೆದುಕೊಳ್ತಾ ಇದ್ದೇನೆ. ಸರ್, ರಾಜವರ್ಮ ಸರ್, ನಮಸ್ಕಾರ. ನಾವು ನಾನಾಗಲೇ ಹೇಳಿದ ಹಾಗೆ ಮೂಲತಃ ಬ್ಯಾಂಕ್ ಉದ್ಯೋಗಿ ಆಗಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೀವಿ. ನಂತರದಲ್ಲಿ ಕೃಷಿಗೆ ಬಂದ್ರಿ ಅಂತಲೂ ನಾವು ಕೇಳಲ್ಪಟ್ಟಿದ್ದೀವಿ. ಮತ್ತು ತಮ್ಮ ಕೃಷಿ ಏನಿದೆ ಅದು ಮೂಡಬಿದಿರೆ ಸಮೀಪದ ಒಂದು ಸ್ವಲ್ಪ ಹಳ್ಳಿ ಪ್ರದೇಶದಲ್ಲಿದೆ. ಅಲ್ಲಿಗೆ ನಾನು ಕೂಡ ಭೇಟಿ ಕೊಟ್ಟಿದ್ದೆ ನಿರೂಪಕನಾಗಿ. ಬಹಳ ಖುಷಿ ಅನ್ನಿಸ್ತು. ಯಾಕಂದರೆ ತಮ್ಮ ಒಂದೊಂದು ಪ್ರಯೋಗವನ್ನು ನೋಡಿದಾಗಲೂ ತಾವು ವಿವರಣೆ ಕೊಟ್ಟಾಗ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಅಯ್ಯೋ, ಬ್ಯಾಂಕ್ ಉದ್ಯೋಗಿ ಒಬ್ಬರು ಕೃಷಿಗೆ ಬಂದು ಇಂಥದ್ದನ್ನು ಸಾಧಿಸಲಿಕ್ಕೆ ಸಾಧ್ಯನಾ ಅನ್ನೋ ಆಶ್ಚರ್ಯ ಕೂಡ ಆಗಿತ್ತು. ಸರ್, ತಾವು ಯಾವ ಬ್ಯಾಂಕಲ್ಲಿ ಉದ್ಯೋಗದಲ್ಲಿದ್ದಿರಿ? ನನಗೆ ಅದಕ್ಕಿಂತ ಮೊದಲು ತಮ್ಮ ಹುಟ್ಟು ಮತ್ತು ಬಾಲ್ಯದ ಬಗ್ಗೆ ಒಂದು ಸಂಕ್ಷಿಪ್ತ ವಿವರ ಕೊಡಿ. ಆನಂತರ ತಮ್ಮ ಉದ್ಯೋಗದ ವಿವರ ಕೊಡಿ. ಆಮೇಲೆ ನಾನು ಕೃಷಿ ಕಡೆಗೆ ಬರ್ತೇನೆ. ಸಾರು, ನಾನು ಹುಟ್ಟಿದ್ದು ಮೂಡುಬಿದಿರೆಯಲ್ಲಿ ಆದರೂ ಕೂಡ ನನ್ನ ಬಾಲ್ಯದ 5ನೇ ಕ್ಲಾಸಿನ ತನಕದ ಸ್ಕೂಲು ಮೂಡುಬಿದಿರೆಯಲ್ಲಾಯಿತು. ಮುಂದೆ ನಮ್ಮ ತಂದೆ ಅವರ ಮಾವ ತೀರ್ಕೊಂಡದ್ರಿಂದ ಅದನ್ನು ಅವರು ಪೆರಿಂಜೆಗೆ ಶಿಫ್ಟ್ ಆದರು. ನಾನು ವೇಣೂರು ಹೈಸ್ಕೂಲಲ್ಲಿ ಅಪ್ ಟು SSLC ಓದಿ. ಈ ಓದಿನ ಸಮಯದಲ್ಲಿ SSLC ಇರುವಾಗಲೇ ನಮ್ಮ ತಂದೆ ಸ್ವಲ್ಪ ರಾಜಕೀಯದಲ್ಲಿ ಇದ್ದದ್ರಿಂದ ಅವರ ಹೆಸರನ್ನು ಹೇಳಿಬಿಡಿ. ಅವರು ಬೈಲಂಗಡಿ ಚಂದ್ರರಾಜ ಅಂತೇಳಿ, ಅವರು ಹೆಚ್ಚಿನ ಸಮಯ ಪೂರ್ತಿ ಈ ರಾಜಕೀಯದಲ್ಲಿ ಕಳೀತಾ ಇದ್ದರು. ಹೀಗಾಗಿ ಮನೆಯಲ್ಲಿ ನಮ್ಮ ಅಣ್ಣ 9ನೇ ಕ್ಲಾಸಿನಲ್ಲಿರುವಾಗಲೇ ಅವರು ನಾನು ಏನು ಈಗ ಬೇಸಾಯ ಮಾಡ್ತಿದ್ದೇನೆ ಅಲ್ಲಿ ನಮ್ಮದು ತಾಯಿಯ ಪ್ರಾಪರ್ಟಿ ಕೆಲ್ಲಪುತ್ತಿಗೆ ಪಡುಬೆಟ್ಟ ಅರಮನೆ ಅಂತಿದೆ. ಆ ಅರಮನೆಗೆ ಅಲ್ಲಿ ಅವರು ಹೋಗಿ ವಾಸ್ತವ್ಯ ಮಾಡಿದರು. ಹಾಗಾಗಿ ಮನೆಯಲ್ಲಿ ಹಿರಿಯ ಅಂತ ಹೇಳುವಂಥದ್ದು ನಾನೇ ಇತ್ತು. ಅಂದರೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಇರುವಾಗಲೂ ಬೇಸಾಯದ ಕಡೆಗೆ ಹೋಗುವಂಥ ಕೆಲಸ ನನ್ನನ್ನೇ ಕಳಿಸ್ತಾಯಿದ್ರು. ಬೆಳಿಗ್ಗೆ ಬೇಗ 6 ಗಂಟೆಗೆ ಎದ್ದು ನಾನು ಕೆಲಸಕ್ಕೆ ಜನ ಕರೆಯುವಂಥವರ ಮನೆಗಳಿಗೆ ಹೋಗುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು. ಆಗಲೇ ನನಗೆ ಒಂದು ಕೃಷಿಯ ಬಗ್ಗೆ ಆಸಕ್ತಿ ಹುಟ್ಟಿತು. ಇದರ ಜೊತೆಯಲ್ಲಿ ಒಂದು ಎಷ್ಟು ವಿಷಾದದ ವಿಷಯ ಇತ್ತು ಅಂತ ಹೇಳಿದರೆ, ನಮ್ಮ ಮನೆಗಳಲ್ಲಿ ಕೆಲಸಕ್ಕೆ ಬರುವಂತಹ ವರ್ಗಗಳಲ್ಲಿ ಒಂದು ವರ್ಗಕ್ಕೆ ದಿನಕ್ಕೆ 2 ಸೇರು ಅಕ್ಕಿ ನಾವು ಸಂಬಳ ಕೊಡುತ್ತಿದ್ದರೆ ಒಂದು ವರ್ಗಕ್ಕೆ 1.5 ಸೇರು ಅಕ್ಕಿ ಕೊಡ್ತಾಯಿದ್ರು. ಕೆಲಸ ಅದೇ, ವ್ಯಕ್ತಿ ಅದೇ. ಯಾವ ಉದ್ದೇಶಕ್ಕೆ ಕೊಡ್ತಾ ಇದ್ರು ಅಂತ ಹೇಳಿದರೆ, ಅವರನ್ನೊಂದು ವರ್ಗಕ್ಕೆ, ನಾನು ಅವರ ಜಾತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಬೇಡ, ಅದು ಬೇಕಾಗಿ ಹೇಳುವುದಿಲ್ಲ, ಅವರನ್ನೊಂದು ವರ್ಗಕ್ಕೆ ಸೇರಿಸಿ ಅವರಿಗೆ 1.5 ಸೇರು ಅಕ್ಕಿ. ತಾರತಮ್ಯ ಇತ್ತು. ಆ ತಾರತಮ್ಯ ಅದು ಏನು ನಮ್ಮ ತಂದೆಯವರು ಮಾಡಿದಂಥ ತಾರತಮ್ಯ ಅಂತ ನಾನು ಹೇಳಲಿಕ್ಕೆ ಒಪ್ಪುವುದಿಲ್ಲ. ಇಡೀ ಸಂಪ್ರದಾಯವೇ ಹಾಗೆ ಇತ್ತು. ಆ ಒಂದು ವರ್ಗಕ್ಕೆ 1.5 ಸೇರು ಅಕ್ಕಿ ಕೊಡುವಂಥದ್ದು.
ಅವರಿಗೆ ಒಂದಷ್ಟು ಬೆಳಿಗ್ಗೆ ಗಂಜಿಗೆ ಒಂದು ಅನ್ನಕ್ಕೆ ಒಂದಷ್ಟು ತಿಳಿ ಹಾಕಿ ಅದಕ್ಕೊಂದಷ್ಟು ಸುಮಾರು ಉಪ್ಪು ಹಾಕಿ ಕೊಡುವಂಥ ಒಂದು ಈ ವಿಚಾರ ತಾವು ಏನು ಹೇಳಿದ್ರಿ, ಇದೊಂದು ಸುಮಾರು 60 ವರ್ಷಗಳ ಹಿಂದಿನ ಕಥೆಯೋ ಏನೋ ಅಂತ ಹೌದು ನಾನು ಭಾವಿಸ್ತೇನೆ. ಹೌದು. ಸುಮಾರು ನಾನು 66ರಲ್ಲಿ ನಂದು SSLC ಆಯಿತು. ಆ ಸಂದರ್ಭದಲ್ಲಿ ನಾನು ಹೇಳುದು ಹೀಗಿತ್ತು. ಓಕೆ. ನನಗೆ ಆವಾಗಲೂ ಮನಸ್ಸಿಗೆ ಒಂದು ಬೇಸರ ಇತ್ತು. ಅವರು ಬರುವಾಗ ಅವರು ನಾಡಿಯಲ್ಲಿ ನಾವು ಹೋಗಬಾರ್ದು, ಹೌದು, ಈ ಥರದೆಲ್ಲ ಒಂದು ಅನ್ಟಚೇಬಲ್ ಇಂಥದ್ದೆಲ್ಲಿತ್ತು. ನನಗೆ ಆವಾಗಲೇ ಮನಸ್ಸಲ್ಲಿ ಒಂದು ಕಾಣ್ತಿತ್ತು, ಇಂಥ ಒಂದು ತಪ್ಪು ಮಾದರಿ. 4 ಕಟ್ಟ ಸೊಪ್ಪು ಸಾಮಾನ್ಯ ಮನುಷ್ಯ ಹಾಕಿದರೆ ಅವರು 5 ಕಟ್ಟ ಸೊಪ್ಪು ಹಾಕಬೇಕು. ಅವರಿಗೆ 1.5 ಸೇರು ಭತ್ತ ಕೊಡೋದು, ಇವರಿಗೆ 2 ಸೇರು ಭತ್ತ ಕೊಡೋದು. ಈ ಥರದ ಒಂದು ಸಂಪ್ರದಾಯ ಕುಡಿತು. ಆವಾಗಲೂ ನನಗೆ ನಾನು ಎಲ್ಲಿಯಾದರೂ ನಾನು ಸ್ವಂತ ಮಾಡುವಾಗ ಈ ತಾರತಮ್ಯವನ್ನು ನಾನು ಓಡಿಸಬೇಕು ಅಂತ ಹೋಗಲಾಡಿಸಬೇಕು ಅಂತ ಆವಾಗದಿಂದಲೇ ನನ್ನ ಮನಸ್ಸಿನಲ್ಲಿ ಹುಟ್ಟುಕೊಂಡಿತ್ತು. ಓಕೆ. ಮುಂದೆ ನಾನು PUC ಗೆ ಹೋಗಿ 1 ವರ್ಷ ನಾನು ಕಾರ್ಕಳದಲ್ಲಿ PUC ಮಾಡಿದೆ. ಮತ್ತು ಮಹಾವೀರ ಕಾಲೇಜಿಗೆ ಬರುವಾಗಲೂ ತಿರ್ಗ ನಾನು ನಮ್ಮ ಮನೆಯ ಭತ್ತದ ಕೆಲಸವನ್ನು ಮಾಡಿಸುವಂಥ ಜವಾಬ್ದಾರಿ ನನಗೇ ಬಂತು. ಸರಿ. ನಂದು ಡಿಗ್ರಿ ಮುಗಿಯಿತು. ನಾನು ಕರ್ನಾಟಕ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರಿದೆ 1970ನೇ ಇಸವಿಯಲ್ಲಿ ಚಿಕ್ಕಮಗಳೂರಲ್ಲಿ. ಮುಂದೆ 6 ತಿಂಗಳ ನಂತರ ನಾನು ಹುಣಸೂರಿಗೆ ಟ್ರಾನ್ಸ್ಫರ್ ಆದೆ. 1 ವರ್ಷ ನಂತರ ಹೆಡ್ ಆಫೀಸಿಗೆ ಬಂದೆ. ಓಕೆ. ಮಂಗಳೂರು ಹೆಡ್ ಆಫೀಸಲ್ಲಿ ನನಗೆ ನನ್ನ ಆಸಕ್ತಿಯ ಮೇಲೆ ಅಥವಾ ನನಗೆ ಪುಣ್ಯದಿಂದಲೇ ಏನು ಸಾಲ ಕೊಡುವ ವಿಭಾಗದಲ್ಲಿ, ರೈತರಿಗೆ ಸಾಲ ಕೊಡುವಂಥ ವಿಭಾಗದಲ್ಲೇ ನನ್ನನ್ನು, ತಮ್ಮ ಆಸಕ್ತಿದಾಯಕ ವಿಭಾಗದಲ್ಲೇ ತಮಗೆ ಉದ್ಯೋಗನೂ ಸಿಕ್ಕಿತು. ಅಂತ ತಾವು ಹೌದು, ನನಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿದೆ ಅದೇ ವಿಭಾಗಕ್ಕೆ. ಓಕೆ. ಸರಿ. ಆ ಸಂದರ್ಭದಲ್ಲಿ ನಮಗೆ ಒಂದು 500 ರೂಪಾಯಿ ಸಾಲವನ್ನು, ನಾನು ಅವಾಗ ಗುಮಾಸ್ತನಾಗಿದ್ದೆ, ನಮಗೆ ಸ್ಯಾಂಕ್ಷನಿಂಗ್ ಅಥಾರಿಟಿ ಇಲ್ಲದಿದ್ದರೂ ಕೂಡ ಸಾಲಕ್ಕೆ ಪುಟಪ್ ಮಾಡುವಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದರು. ಏನು ಮಾಡಬೇಕು, 500 ರೂಪಾಯಿ ಸಾಲ ಕೊಡುವುದನ್ನು ನಾವು ಅವನ ರೆಕಾರ್ಡೆಲ್ಲ ನೋಡಿಬಿಟ್ಟು ನಾವು ಅವನಿಗೆ ಸಾಲ ಕೊಡಬೇಕು. ಈ 500 ರೂಪಾಯಿ ಸಾಲಕ್ಕಾಗಿ ಅವನು ಬೇಕಾದಷ್ಟು ಒದ್ದಾಡ್ತಾ ಇದ್ದ. ಒಂದು ಸಾಲ ಅಪ್ಲಿಕೇಶನ್ ಕೊಟ್ಟು ಕನಿಷ್ಠ 3 ತಿಂಗಳು 4 ತಿಂಗಳು ನಾವು ಅದನ್ನು ಸಾಲ ಕೊಡಲಿಕ್ಕಿಲ್ಲ ಅವನಿಗೆ. ಅದರ ನಂತರ ಬೇಸಾಯ ಆದ ಮೇಲೆ ಕೊಡುವುದು ಅವನಿಗೆ. ತಮ್ಮ ಮಾತಿನ ಮಧ್ಯೆ ಬರ್ತಾ ಇದೆ, ದಯವಿಟ್ಟು ತಪ್ಪಾಗಿ ಅರ್ಥೈಸಿಕೊಳ್ಬೇಡಿ. ಒಂದಷ್ಟು ವರ್ಷಗಳ ಕಾಲ ಸಾರಿಗೆ ಉದ್ಯಮದಲ್ಲಿ ಏನೋ ಕೆಲಸ ಅದು ಆಮೇಲೆ ನಾನು ನಿಮ್ಗೆ ಹೇಳ್ತೇನೆ, ನಾನು ಹೇಗೆ ಬಂತು ಅಂತ ಹೇಳುವಂಥದ್ದನ್ನು ನಾನು ಹೇಳ್ತೇನೆ ನಿಮಗೆ. ಈ ಥರ ಅಲ್ಲಿ ಕೊಡುವಂಥ ಆ 500 ರೂಪಾಯಿಗಾಗಿ ಆ ಮನುಷ್ಯ ಎಷ್ಟು ಒದ್ದಾಡ್ತಿದ್ದ ಅಂತ ಹೇಳಿದರೆ, ಆವಾಗ ಒಂದು ಕ್ರಮ ಇತ್ತು, ಚಾಲಗೇಣಿ ಮತ್ತು ಮೂಲಗೇಣಿ ಅಂತೇಳಿ. ಚಾಲಗೇಣಿ ಅವನಿಗೆ 500 ರೂಪಾಯಿ ಸಾಲ ಕೊಡ್ತಿರಲಿಲ್ಲ, 1 ಎಕರೆಗೆ 500 ರೂಪಾಯಿನ ಕೊಡ್ತಿದ್ದದ್ದು, ಕೊಡುವುದಿಲ್ಲ. ಮೂಲಗೇಣಿ ಅವನಿಗೆ ಮಾತ್ರ ಕೊಡ್ತಾಯಿದ್ರು. ಒಬ್ಬ ಮಿತ್ರ ನನ್ನ ಶೃಂಗೇರಿ ಒಬ್ಬರು ಮ್ಯಾನೇಜರ್ ಇದ್ದರು, ಶಾಸ್ತ್ರಿ ಅಂತೇಳಿ. ಅವ್ರು ಬಂದ ಹೇಳಿ, ಸರ್ ಚಾಲಗೇಣಿ ಅಂತ ಉಂಟು, ಮೂಲಗೇಣಿ ಅಂತ ಮಾಡಿಕೊಡಿ ಸರ್, ಭಾಳ ಕಷ್ಟದಲ್ಲಿದ್ದಾನೆ ಅಂತೇಳಿ ಕೈ ಮುಗಿತಾ ಇದ್ದರು. ಆವಾಗ ನಮ್ಗೆ ಕಾಣ್ತಾ, ಅಯ್ಯೋ ದೇವರೇ, ನಮಗೆ ಮಾಡಲಿಕ್ಕೆ ಆಗೋದಿಲ್ಲಲ್ವ ಅಂತೇಳಿ. ಆವಾಗ ನಾನು ಪುಟಪ್ ಮಾಡುವಾಗ ಹಾಕ್ತಿದ್ದು, ಸುಮಾರು 10 ವರ್ಷದಿಂದ ಈ ರೈತ ಕೆಲಸ ಮಾಡ್ತಿದ್ದಾನೆ ಅಂತೇಳಿ ರೆಕಾರ್ಡಲ್ಲಿ ಕಾಣ್ತದೆ. ಅದರಿಂದ ಇವನಿಗೆ 500 ರೂಪಾಯಿ ಸಾಲ ಕೊಡ್ಬೋದು ಅಂತ ಹೇಳುವ ಕೆಲಸವನ್ನು ಮಾಡ್ತಿದ್ದೆವು. ಓಕೆ. ಮತ್ತು ಇನ್ನೊಂದು ಅಂತಂದರೆ, ಹಳೆ ಕಾಲದಲ್ಲಿ ನಾವು ನೋಡಿದಾಗ RTCಯಲ್ಲಿ ಅಥವಾ ವಿಭಾಗ ಪತ್ರಗಳು ಅಥವಾ ದಾಖಲಾತಿಗಳಲ್ಲಿ ಗೇಣಿ ಪತ್ರ ಹೆಸರುಗಳು ಬರ್ತಿರ್ಲಿಲ್ಲ. ಅದೊಂದು ಸಮಸ್ಯೆ ಬರ್ತಿರ್ಲಿಲ್ಲ. ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಶೆಡ್ಯೂಲ್ಡ್ ಬ್ಯಾಂಕ್ಗಳಲ್ಲಿ ಅದನ್ನು ಕೊಡೋದು ಕಷ್ಟ. ಆವಾಗ ಒಂದು ಏನಿತ್ತು ಅಂತ ಹೇಳಿದರೆ, ತೀರ್ವೆ ಕಟ್ಟಿದ್ದು ಯಾರು ಅಂತ ಹೇಳುವಂಥದ್ದು ಅದೊಂದು ಇಂಥವರ ಬಾಬ್ತು ಇಂಥವನು ತೀರ್ವೆ ಕಟ್ಟಿದ್ದಾನೆ ಅಂತೇಳಿ ರೆಕಾರ್ಡ್ ಮಾಡಿ ಕೊಡ್ತಾ ಇದ್ರು. ಹಾಗಾಗಿ ಅವನು ಆ ಜಮೀನಲ್ಲಿ ಇದ್ದಾನೆ ಅಂತ ಹೇಳುವಂಥದ್ದು ರೆಕಾರ್ಡ್ ಆಗ್ತಿತ್ತು. ಆ ಮುಖಾಂತರ ನಾವು ಅವನಿಗೆ ಸಹಾಯ ಮಾಡ್ತಾ ಇದ್ದೆವು. ಮುಂದೆ ನಾನು ಅಲ್ಲಿ ಸೀದಾ ಶಿವಮೊಗ್ಗ ಡಿಸ್ಟಿಕ್ನ ಹುಂಚ ಅಂತ ಒಂದು ಪ್ಲೇಸ್ ಇದೆ. ಆ ಹುಂಚದಲ್ಲಿ ನನಗೆ ಸುಮಾರು 14 ವರ್ಷ ಮಾಡಿದೆ. ಆವಾಗ ಎಲ್ಲ ರೈತರ ಕಷ್ಟ ನಷ್ಟಗಳು ನನಗೆ ಗೊತ್ತಾಗ್ತಿತ್ತು. ಮುಂದೆ 2 ವರ್ಷ ಅಲ್ಲಿಯೂ ಮ್ಯಾನೇಜರ್ ಆದೆ ನಾನು. ಸರಿ. ಆವಾಗಲೂ ನನಗೆ ಅಥಾರಿಟಿ ಇತ್ತು, ನಾನು ಕೊಡ್ತಾ ಇದ್ದೆ. ಈ ಸಂದರ್ಭದಲ್ಲೇ ನಾನು ಏನು ಹುಂಚಕ್ಕೆ ಟ್ರಾನ್ಸ್ಫರ್ ಆಯಿತು. ಆವಾಗ ಈ ಮೂಡುಬಿದಿರೆಯಿಂದ ನಾನು ಆಗುಂಬೆ ಘಾಟಿ ಮುಖಾಂತರ ಹುಂಚಕ್ಕೆ ಹೋಗುವಂಥ ಕೆಲಸ ತುಂಬ ಕಷ್ಟದಾಯಕ ಇತ್ತು. ಬೆಳಿಗ್ಗೆ ಹೊರಟ್ರೆ ಸಂಜೆ 5 ಗಂಟೆಗೆ ಮುಟ್ತಾಯಿದ್ದು. ರಸ್ತೆ ಸಂಪರ್ಕ ಇರಲಿಲ್ಲ ಸರಿಯಾಗಿ. 5, 6, 7 ಬಸ್ಸುಗಳನ್ನು ಕನೆಕ್ಷನ್ ಮಾಡಿಕೊಂಡು ಕಾದು ಹೋಗಬೇಕಿತ್ತು. ಆ ಸಂದರ್ಭದಲ್ಲಿ ನನಗೆ ಯಾಕೆ ಒಂದು ವಾಹನ ಹಾಕಬಾರ್ದು, ಘಾಟಿಯಲ್ಲಿ ಮಿನಿ ಬಸ್ಸುಗಳನ್ನು ಕೊಡುವಂಥ ಒಂದು ಇದು ಮಾಡಿದರು. ಆಗ ನಾನೊಂದು ನನ್ನ ಮಿತ್ರರವಾಗ DCಯಲ್ಲಿ ಆಫೀಸಲ್ಲಿ DCಯ ವೈಫ್ ಕಾರ್ಕಳದವರು ಇದ್ದರು, ನನ್ನ ಕಾಲೇಜ್ ಮೇಟ್ ಇದ್ದರು. ಓಕೆ. ಜೊತೆಗೆ ನನ್ನ ಫ್ರೆಂಡ್ ಒಬ್ಬರು DC ಆಫೀಸಲ್ಲಿ ಕೆಲಸಕ್ಕಿದ್ದರು. ಇವರನ್ನೆಲ್ಲ ಯೂಸ್ ಮಾಡಿಕೊಂಡು ನಾನೊಂದು ಅಪ್ಲಿಕೇಶನ್ ಹಾಕಿ ಸಾಗರದಿಂದ ಗುರುವಾಯಿನಕೆರೆಗೆ ಹೋಗುವಂಥ ಒಂದು ಮಿನಿ ಬಸ್ಸನ್ನು, ಪುಷ್ಪದಂತ ಮೋಟಾರ್ಸ್ ಅಂತ ಹೇಳಿ ಪ್ರಥಮವಾಗಿ ಸ್ಟಾರ್ಟ್ ಮಾಡಿದೆ. ತುಂಬ ಫೇಮಸ್ ಆಯಿತು ಅದು, ತುಂಬ ಜನರಿಗೆ ಪ್ರಯೋಜನ ಆಯಿತು. ಹೀಗೆ ನಾನು ಆವಾಗಲೂ ಮಕ್ಕಳಿಗೆ ಆಗುಂಬೆಗೆ ಶಾಲೆಗೆ ಬರುವಂಥ ಮಕ್ಕಳಿಗೆ ಫ್ರೀ ಬರುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿದ್ದೆ. ಬೇರೆ ಶಾಲೆ ಮಕ್ಕಳು ಬರುವಂಥವರನ್ನು ನಮ್ಮ ಬಸ್ಸಲ್ಲಿ 10 ಪೈಸೆಯನ್ನು ಕೊಟ್ಟು ಬರ್ತಾಯಿದ್ರು.
ಕಂಡಕ್ಟ್ರಿಗೆ ಹೇಳಿದೆ 10 ಪೈಸೆ ಕೊಡೋದು ಬೇಡ ಅಂತ ಹೇಳ್ಕೊಂಡು. ಮತ್ತು ಕೊನೆಗೆ ನಮಗೆ ಅದೇ ದೊಡ್ಡ ತೊಂದರೆ ಆಗೋಯಿತು. ರಾಶಿ ಸಂಖ್ಯೆಯಲ್ಲಿ ಮಕ್ಕಳು ಬರಲಿಕ್ಕೆ ಶುರು ಮಾಡಿದರು. ಬಸ್ಸಿನ ಕೆಪಾಸಿಟಿದು 22 ಜನ, ಬರುವಂಥ ದೂರ ಖಾಲಿ 4 ಕಿಲೋಮೀಟರ್ ಆದರೂ ಕೂಡ ನಮಗೆ ಅದು ತುಂಬ ತೊಂದರೆ ಆಯಿತು. ಕೊನೆಗೆ ನಾನು ಕ್ರಮೇಣ ಅವರಿಗೆ ತಿಳಿ ಹೇಳಿ ನಾವು ಅದನ್ನು ನಿಲ್ಲಿಸಿದೆವು. ಈ ಥರ ನಾನು ಆ ಬಸ್ಸಿನ ವ್ಯವಹಾರವನ್ನು ಕೂಡ ನಾನು ಮಾಡಿ ಸುಮಾರು 16 ವರ್ಷ ಮಾಡಿದೆ. ಮುಂದೆ ನನಗೆ ಸ್ವಲ್ಪ ಆಫೀಸಿನ ವರ್ಕು ಮತ್ತು ಇದು ಸ್ವಲ್ಪ ಕ್ಲಾಶ್ ಆಗಲಿಕ್ಕೆ ಶುರುವಾಯಿತು. ಮತ್ತು ಮ್ಯಾನೇಜ್ಮೆಂಟ್ನವರು ಕೂಡ ಇದು ಸರಿಯಲ್ಲ ಅಂತ ಹೇಳುವಂಥದ್ದು ನನಗೆ ತಿಳಿಕೊಟ್ಟು ಕೊನೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿದೆ. ತಾವು ಕರ್ನಾಟಕ ಬ್ಯಾಂಕ್ನಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ ಮತ್ತು ಯಾವಾಗ ನಿವೃತ್ತಿ ತಗೊಂಡ್ರಿ ಮತ್ತು ಎಲ್ಲಿ ಅಂತ? ನಾನು 38 ವರ್ಷ ಕೆಲಸ ಮಾಡಿದ್ದೇನೆ. 37ರಿಂದ 38 ವರ್ಷ ಗುಮಾಸ್ತನಾಗೆ ಹೆಚ್ಚಿನ ಕಾಲ ಮಾಡಿದ್ದು. ಸರಿ. ಮ್ಯಾನೇಜರ್ ಆಗಿ ನಾನು ಸುಮಾರು ಒಂದು 7-8 ವರ್ಷ ಮಾತ್ರ ಮಾಡಿದ್ದೆ. ಯಾವ ಉದ್ದೇಶಕ್ಕೆ ಮಾಡಿದೆ ಅಂತ ಹೇಳಿದರೆ ಅದು ಕೆಲವು ಪ್ರಾಬ್ಲಮ್ಗಳಿತ್ತು. ನನ್ನ ಹತ್ರ ಬಸ್ ಇದ್ದದರಿಂದ ನನಗೆ ಆಫೀಸರ್ ಪೋಸ್ಟ್ ಬೇಡ ಅಂತ ಹೇಳುವಂಥದ್ದೊಂದು ಇತ್ತು. ಹೀಗಾಗಿ ನಾನು ಅದನ್ನು ಮ್ಯಾನೇಜ್ಮೆಂಟಿಗೆ ಬ್ಯಾಂಕಿಗೂ ತೊಂದರೆ ಆಗಬಾರ್ದು. ನಾನು ಆಫೀಸರ್ ಆದರೆ ನಾನು ಫುಲ್ ಟೈಮ್ ಅಲ್ಲೇ ಇರಬೇಕಾಗ್ತದೆ. ಗುಮಾಸ್ತನಾದಾಗ ನನಗೆ ಸ್ವಲ್ಪ ವೈಯಕ್ತಿಕ ರಜೆ ಗಿಜೆ ತಗೊಳ್ಳಿಕ್ಕೆ ಹಕ್ಕುಗಳಿತ್ತು, ಅದನ್ನು ಯೂಸ್ ಮಾಡಲಿಕ್ಕಾಗ್ತದೆ. ಅದರಿಂದ ನಾನು ಆಫೀಸರ್ ಪೋಸ್ಟ್ ತಗೊಳ್ಳಿಲ್ಲ. ಯಾವತ್ತು ನಾನು ಆ ಬಸ್ಸನ್ನು ಡಿಸ್ಪರ್ಸ್ ಮಾಡಿದೆ ಆವತ್ತಿಂದ ನಾನು ಪ್ರಮೋಷನ್ ತಗೊಂಡು ನಾನು ಮ್ಯಾನೇಜರ್ ಆಗಿ ಬಾಂಬೆಗೆ ಟ್ರಾನ್ಸ್ಫರ್ ಆಗಿ ಹೋದೆ. ಯಾವ ವರ್ಷದಲ್ಲಿ ಸರ್ ತಾವು? 98ರಲ್ಲಿ ನಾನು 96ರಲ್ಲಿ ನಾನು ಬಾಂಬೆಗೆ ಹೋದೆ. 98ರ ತನಕ ನಾನು 2-2.5 ವರ್ಷ ಬಾಂಬೆಗೆ ಹೋದೆ. ನಾನು ನನ್ನ ಜಯಮಾನ ಹೇಗೆ ಅಂತ ಹೇಳಿದರೆ ನಾನು ಅಲ್ಲಿಯೂ ಸುಮ್ಮಗೆ ಕೇವಲ ಬ್ಯಾಂಕ್ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ. ಸುಮಾರು 100 ವರ್ಷದಿಂದ ಬಾಂಬೆಯಲ್ಲಿ ನಮ್ಮ ಸಮಾಜದವರು ಜೈನರು ಇದ್ದರು. ಅವರಿಗೊಂದು ಸಂಸ್ಥೆ ಅಂತ ಹೇಳುವಂಥದ್ದು ಇರಲಿಲ್ಲ. ನಾನು ಬಾಂಬೆಗೆ ಹೋಗುವಾಗ ನನ್ನ ತಮ್ಮ ಅಲ್ಲಿ ಬಾಂಬೆಯಲ್ಲಿ ಡಾಕ್ಟರ್ ಇದ್ದಾನೆ, ಅವನು ಬಿಟ್ಟು ಮತ್ತು ಇಬ್ಬರೇ ಫೋನ್ ನಂಬರ್ ಇತ್ತು. ಆ ಫೋನ್ ನಂಬರನ್ನು ಯೂಸ್ ಮಾಡಿಕೊಂಡು ನಾನು ಸುಮಾರು 6 ತಿಂಗಳಲ್ಲಿ 180 ಜನರ ಕನೆಕ್ಷನ್ ಮಾಡಿಕೊಂಡು ಅಖಿಲ ಕರ್ನಾಟಕ ಜೈನ ಸಂಘ ಅಂತ ಹೇಳುವಂಥ ಒಂದು ಸಂಘೆಯನ್ನು ಸ್ಥಾಪನೆ ಮಾಡಿದೆ ಬಾಂಬೆಯಲ್ಲಿ. ಸುಮಾರು 12ರಿಂದ 13 ಸಾವಿರ ರೂಪಾಯಿ ಖರ್ಚು ಮಾಡಿ 6 ತಿಂಗಳಲ್ಲಿ ಒಂದು ಸಮಾವೇಶ ಮಾಡಿ ಎಲ್ಲರನ್ನು ಒಟ್ಟು ಮಾಡುವಂಥ ಕೆಲಸ. ಯಾವ ಇಸವಿ ಅಥವಾ ಯಾವ ವರ್ಷ? 98ರಲ್ಲಿ ಅಲ್ಲ, 96ರಲ್ಲಿ ನಾನು ಹೋದದ್ದು, 97ರಲ್ಲೇ ಮಾಡಿದೆ. 97ರಲ್ಲಿ ಹೌದು. 2 ವರ್ಷದಲ್ಲಿ ನಾನು ಅಲ್ಲಿಂದ 2-2.5 ವರ್ಷದಲ್ಲಿಂದ ಬರುವಾಗ ಸುಮಾರು 22-23 ವರ್ಷಗಳ ಹಿಂದೆ ಅಂತ ಹೇಳ್ಬೋದು ಸಾಮಾನ್ಯ. ಹೌದು, ಎಲ್ಲ 25 ವರ್ಷಕ್ಕೆ ಹಿಂದೆ. ಅದಕ್ಕೆ ಮೊನ್ನೆ 25 ವರ್ಷದ ಇದು ಮಾಡಿದರು. ಅಲ್ಲಿ ನಾನು ಮಾಡುವಾಗ ಅಲ್ಲಿಂದ ಹೊರಗೆ ಬರುವಾಗ ಕೂಡ ನಾನು ಟ್ರಾನ್ಸ್ಫರ್ ಆಗಿ ಬರುವಾಗ ಕೂಡ ಇಡೀ ಬಾಂಬೆಯಲ್ಲಿ ಎಷ್ಟು ಜೈನ ಮನೆಗಳಿದ್ದಾವೆ ಎಲ್ಲ ಮನೆಗೆ ಹೋಗಿ ಅವರ ಡೇಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಜೈನ್ ಡೈರೆಕ್ಟ್ರಿಗಳು ಮಾಡಿಬಿಟ್ಟು ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ನಾನು ಬರುವಾಗ ಸುಮಾರು ಒಂದು 10ರಿಂದ 15 ಲಕ್ಷ ರೂಪಾಯಿ ಫಂಡ್ ಅರೇಂಜ್ಮೆಂಟ್ ಮಾಡಿಬಿಟ್ಟು ಬಂದೆ. ಸರ್, ತಾವು ಬಾಂಬೆಯಲ್ಲಿ ನಿವೃತ್ತಿ ಆದ್ರ ಅಥವಾ? ಇಲ್ಲ, ಬಾಂಬೆಯಿಂದ ನಾನು ಮತ್ತೆ ಹುಮ್ಚಕ್ಕೆ ಬಂದೆ. ಹುಮ್ಚಕ್ಕೆ ಮತ್ತೆ ಮ್ಯಾನೇಜರ್ ಆಗಿ 2 ವರ್ಷ ಬಂದೆ. ಅಲ್ಲಿಂದ ನಾನು ಗೋವಾಕ್ಕೆ ಹೋದೆ. ಗೋವಾದಲ್ಲಿ 5.5 ವರ್ಷ ನಾನು ಸರ್ವಿಸ್ ಮಾಡಿದೆ. ನನ್ನ ಸರ್ವಿಸಲ್ಲಿ ಗೋವಾದಂಥ ಒಂದು ಊರು ನನಗೆ ತುಂಬ ಅತ್ಯುತ್ತಮವಾದಂಥ ಊರು ಅಂತ ಹೇಳಿದೆ. ಮನುಷ್ಯರು ಅವರಷ್ಟಕ್ಕೆ ಇರ್ತಾರೆ, ಯಾರ ತೊಂದರೆಗೂ ಬರುವುದಿಲ್ಲ. ಬೇಕಾದಷ್ಟು ಸಂಪತ್ತಿದ್ರೂ ಕೂಡ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಅವರಾಯಿತು, ಅವರ ಕೆಲಸ ಆಯಿತು, ಇನ್ನೊಬ್ಬರ ತಂಟೆಗೆ ಬರೋದಿಲ್ಲ. ಬಟ್ ನಾವು ಅವರ ತಂಟೆಗೆ ಹೋದರೆ ಅವರು ನಮ್ಮನ್ನು ಬಿಡುವುದಿಲ್ಲ. ಈ ಥರದ ಪ್ರವೃತ್ತಿಯ ಮನುಷ್ಯರು. ನನಗೆ ಒಂದು 5-5.5 ವರ್ಷ ತುಂಬ ಖುಷಿಯಲ್ಲಿದ್ದೆ ನಾನು. ಅಲ್ಲಿಂದ ನನಗೆ ರಿಟೈರ್ಡ್ ಆಗಲಿಕ್ಕೆ 2.5 ವರ್ಷ ಬಾಕಿ ಉಂಟು ಅಂತಾಗ ನಾನು ಅಲ್ಲಿಂದ ಸೆಕೆಂಡ್ ಲೈನಿಗೆ ಮತ್ತೆ ಬಂದು ಪುತ್ತೂರಲ್ಲಿ ನಾನು 2.5 ವರ್ಷ ಕೆಲಸ ಮಾಡಿ ಅಲ್ಲಿ ರಿಟೈರ್ಡ್ ಆದೆ. 2007 ಜನವರಿಯಲ್ಲಿ ರಿಟೈರ್ಡ್ ಆದೆ. 2006ರಲ್ಲಿ ನಾನು ನಮ್ಮ ದೊಡ್ಡಣ್ಣವರು ಹೇಳಿದರು, ನೀನು ರಿಟೈರ್ಡ್ ಆಗುವಾಗ ಇಲ್ಲಿ ನಾನು ಒಬ್ಬನೇ ಇರ್ತೇನೆ, ನೀನು ಬಂದು ಇಲ್ಲಿ ಬೇಕಾದಷ್ಟು ಜಮೀನುಂಟು, ಒಂದಷ್ಟು ಜಮೀನಲ್ಲಿ ಏನಾದರೂ ಕೃಷಿ ಮಾಡು ಅಂತೇಳಿ. ನನಗೆ ತುಂಬ ಸಂತೋಷ ಆಯಿತು. ಹಾಗೆ ಸುಮಾರು ಒಂದು 12 ಎಕರೆ ಜಾಗದಲ್ಲಿ ನಾನು ವಿವಿಧ ಥರದ ಕೃಷಿಯನ್ನು ಮಾಡುವ ಉದ್ದೇಶದಿಂದ ಪ್ರಾರಂಭ ಮಾಡಿ 2006ರಲ್ಲಿ ಪ್ರಾರಂಭ ಮಾಡಿದೆ. 2007ರಿಂದ 2009ರ ತನಕ ಸುಮಾರು 3 ವರ್ಷ ನನಗೆ ರಿಟೈರ್ಮೆಂಟ್ ಆದದ್ದೇ ಗೊತ್ತಾಗಲಿಲ್ಲ. ಯಾಕೆಂತೇಳಿದರೆ ನಾನು ಬೆಳಿಗ್ಗೆ ಎದ್ದು 8 ಗಂಟೆಗೆ ಬ್ಯಾಂಕಿಗೆ ಹೋದಾಗ ಹೊರಡುವ ಹಾಗೇ ತೋಟಕ್ಕೆ ಬರ್ತಾ ಇದ್ದೆ. ಸರ್, ಮಕ್ಕಳಿದ್ದಾಗ ತಾವು ತಮ್ಮ ತಂದೆಯವರು ಹೇಳಿದಂತೆ ಕೃಷಿ ಕೆಲಸದ ಕಡೆ ಗಮನ ಕೊಡ್ತಾ ಇದ್ರಿ, ಆಮೇಲೆ ಶಾಲೆಗೆ ಹೋಗ್ತಾ ಇದ್ರಿ ಅಂತ ಹೇಳಿದ್ರಿ. ಹೌದು. ನಂತರದಲ್ಲಿ ತಾವು ಸುದೀರ್ಘ ವರ್ಷಗಳ ಕಾಲ ಕೃಷಿ ಕಡೆ ನೋಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ತಾವು ಬ್ಯಾಂಕಲ್ಲಿದ್ರಿ. ಹೌದು, ಆದರೆ ಕೃಷಿ ಮಾಡುವವರಿಗೆ ನನ್ನ ಅವರ ಜೊತೆಗೆ ಇದ್ರಿ, ಸಾಲ ಸೌಕರ್ಯ ಕೊಡುವ ವಿಚಾರವಾಗಿ.
ನಂತರದಲ್ಲಿ ಒಂದಷ್ಟು ಈಗ ರಿಟೈರ್ಡ್ ಆಗಿ ಬಂದ ನಂತರ ಅಥವಾ ನಿವೃತ್ತಿ ನಂತರ ಮತ್ತೆ ತಾವು ಕೃಷಿಗೆ ತೊಡಗಿಸಿಕೊಂಡ್ರಿ. ಹೌದು. ಪ್ರಪ್ರಥಮವಾಗಿ ನಿವೃತ್ತಿ ಪಡೆದ ನಂತರ ಯಾವ ಯಾವ ಕೃಷಿಯಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡ್ರಿ ಮತ್ತೆ ಹೇಗೆ ಅದನ್ನು ಸಂಭಾಳಿಸಿಕೊಂಡು ಹೋದ್ರಿ ಅಂತ ಅನ್ನೋ ವಿಚಾರ. ಈಗ ಅದು ಹೇಗೆ ಅಂತ ಹೇಳಿದರೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಹೆಚ್ಚಿನವರಿಗೆ ಕೃಷಿಯೇ ಆಧಾರ. ಹೌದು, ಕೃಷಿಯೇ ಆಧಾರ. ಹಾಗಾಗಿ ನಮಗೆ ಹೆರಿಡಿಟರಿ ಪ್ರಾಪರ್ಟಿ ಇದ್ದದ್ರಿಂದ ಕೃಷಿ ಮಾಡಬೇಕು ಅಂತ ಹೇಳುವ ಉದ್ದೇಶ ಇದ್ದವರಿಗೆ ಜಾಗ ಪರ್ಚೇಸ್ ಮಾಡುವಂಥ ಒಂದು ಹೌದು ಕೆಲಸ ಇರುವುದಿಲ್ಲ. ನಾವು ಇರುವ ಜಮೀನಲ್ಲಿ ಮಾಡಲಿಕ್ಕೆ, ನಮ್ಮ ತಾಯಿಯ ಪ್ರಾಪರ್ಟಿ ತುಂಬ ಇತ್ತು. ಬಹುಶಃ ಅದರಲ್ಲಿ ಹೋದರೂ ಕೂಡ ನಮ್ಮ ಕೈವಶದಲ್ಲಿದ್ದ ಜಾಗದಲ್ಲಿ ನಾನು ಸುಮಾರು ಒಂದು 12 ಎಕರೆಯಲ್ಲಿ ಮಾಡಬೇಕು ಅಂತಿದ್ದೆ. ಆವಾಗ ನಾನು ಒಂದೇ ಸಲ ಒಂದು 4,000 ಅಡಿಕೆ ಸಸಿ ಹಾಕು ಅಂತ ಹೇಳುವಾಗ ನಮ್ಮ ಅಣ್ಣ ಹೇಳಿದ್ರು, ಒಂದೇ ಸಲ ಆಗಿದ್ದಲ್ಲಿ ಮಾಡೋಕ್ಕೆ ಹೋಗಬೇಡ, ಶುರುವಾಗಿ 1-1.5 ಸಾವಿರ ಗಿಡ ಹಾಕು ಅಂತ ಹೇಳಿದರು. ಆವಾಗ ಬಿಚಾರ ಜೀವನ್ದಾರ್ ಅಂತ ಗೊತ್ತಿರಬೇಕು, ಕೃಷಿ ಋಷಿ, ರಾಜ್ಯ ಪ್ರಶಸ್ತಿ ವಿಜೇತ, ಅವರು ನಮಗೆ ಬೆನ್ನ ಹಿಂದೆ ನಿಂತುಕೊಂಡು ನನಗೆಲ್ಲ ವಿಷಯವನ್ನು ಹೇಳ್ತಿದ್ರು, ಹೀಗೆ ಮಾಡಿ. ನಮ್ಮ ತಂದೆ ಫ್ರೆಂಡ್ ಅವರು, ಮೊದಲಿನ ಹಳೆ ರಸ್ತೆ ಅವರ, ಹೌದು, ಇದರ ಅವರ ಜಾಗದಲ್ಲಿ ಮಧ್ಯೆ ಪಾಸ್ ಆಗ್ತಾ ಇತ್ತು. ಹೌದೌದು, ಆ ಕಡೆ ಈ ಕಡೆ ಅವರ ಗದ್ದೆ ಇತ್ತು. ಹೌದು. ಈಗ ಮತ್ತೆ ಅವ್ರದ್ದು ಅಲ್ಲಿ ತೋಟ ಇದೆ, ಭಾರಿ ಫೇಮಸ್ ತೋಟ ಅದು. ಹೀಗಾಗಿ ನನಗೆ ಅವರ ಬೆನ್ನಟ್ಟಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ರು. ಹಾಗೆ ನನ್ನ ಭಾವ ಒಬ್ಬ ಪ್ರದೀಪ್ ಅಂತಿದ್ದಾನೆ, ಅವನು ಕೂಡ ತೋಟದಲ್ಲಿ ತುಂಬ ಪಳಗಿದವನು. ಇವರೆಲ್ಲ ಅನುಭವ ತೆಕ್ಕೊಂಡು, ನಮ್ಮ ಅಣ್ಣನ ಅನುಭವ ತೆಕ್ಕೊಂಡು ನಾನು 1,500 ಸಾವಿರ ಅಡಿಕೆ ಸಸಿಯನ್ನು 2006ರಲ್ಲಿ ಪ್ರಾರಂಭ ಮಾಡಿದ್ದೆ. ಓಕೆ, ಯಾವ ಜಾತಿ ಸಸಿಯನ್ನು ಹಾಕಿದ್ರಿ ಸರ್? ಮಂಗಳ. ಆಮೇಲೆ ಬಂತು, ಈ ಮಂಗಳದಲ್ಲಿ ಹಲವಾರು ವೆರೈಟಿಗಳು ಬಂತು, ಅನಂತರದಲ್ಲಿ ಬಂತು. ಆದರೆ ನನಗೆ ಈಗಲೂ ನನ್ನ ದೃಷ್ಟಿಯಲ್ಲಿ ಮಂಗಳದಷ್ಟು ಒಳ್ಳೆಯ ಅಡಿಕೆ ಸಸಿ ಬೇರೆ ಯಾವುದಿಲ್ಲ. ಇಲ್ಲ, ಬೇರೆ ಎಲ್ಲವೂ ಇದೆ ಇಲ್ಲ ಅಂತಲ್ಲ, ಬಟ್ ಮಂಗಳದಲ್ಲಿ ನಮಗೆ ಕೆಲಸ ಕಡಿಮೆ, ರೋಗ ಕಡಿಮೆ, ಫಸಲು ಎವರೇಜ್ ಬರ್ತದೆ ಅಂತೇಳಿ. ನಮ್ಮ ಕರಾವಳಿ ಪ್ರದೇಶಕ್ಕೆ ರತ್ನಗಿರಿ ಕೂಡ ಬಹಳಷ್ಟು ಚೆನ್ನಾಗಿ, ರತ್ನಗಿರಿ ಕೂಡ ಬರ್ತಾ ಇತ್ತು ನಿಮಗೆ. ಅದರಲ್ಲಿ ಕೂಡ ಕೆಲವಾರು, ಈಗ ಉದ್ದ ಜಾತಿಗೆ ಹೋದರೆ ಈಗ ಅಡಿಕೆ ತೆಗಿಲಿಕ್ಕೆ ಜನ ಇಲ್ಲ, ಮದ್ದು ಹುಡಿಲಿಕ್ಕೆ ಆಗುವುದಿಲ್ಲ. ಡಾರ್ಫ್ ವೆರೈಟಿ ಈಗ ಕೆಲವಕ್ಕೆ ಹೇಗಿರ್ತದೆ ಅಂತ ಹೇಳಿದರೆ ನೀರು ಜಾಸ್ತಿ ಬೇಕಾಗ್ತದೆ, ಕೆಲಕ್ಕೆ ಪ್ರತಿ ವರ್ಷ ಆಹಾರ ಕೊಡಬೇಕಾಗ್ತದೆ, ಬುಡ ಬಿಡಿಸಿ ಆಹಾರ ಕೊಡಬೇಕಾಗ್ತದೆ. ನಾನು ನೋಡಿದ್ರಲ್ಲಿ ಮಂಗಳಕ್ಕೆ ಏನು ಬೇಡ, ನಿಮಗೆ ಒಂದು ಪ್ರಮಾಣದ ನೀರು, ಒಂದು ಪ್ರಮಾಣದ ಗೊಬ್ಬರ, ಬುಡ ಬಿಡಿಸಬೇಕಾಗಿಲ್ಲ. ಮೊದಲೆಲ್ಲ ನಾವು ಕೂಡ ಬಿಡಿಸ್ತಿದ್ದೆವು, ಜನರ ಲೇಬರ್ ಪ್ರಾಬ್ಲಮಿಂದಲ್ಲಿ ಈಗ ಅಲ್ಲಿಗೆ ಹಾಕಿದರೂ ಕೂಡ ಅದು ಎವರೇಜ್ ಕೊಡುವಂಥ ಅಡಿಕೆಯನ್ನು ಕೊಡ್ತಿರ್ತಾರೆ. ಸಾಮಾನ್ಯ ಒಂದು ಗಿಡದ ಇಳುವರಿಯನ್ನು ಈಗ ಅತ್ಯುತ್ತಮವಾಗಿ ಮತ್ತು ಸಾಮಾನ್ಯ ವಿಂಗಡಣೆ ಮಾಡಿದರೆ ಎಷ್ಟು ಬರಬೇಕು ಸರ್? ಈಗ ಒಂದು ಅಡಿಕೆ ಮರ 2.5 kg ಮಿನಿಮಮ್ ಬರಬೇಕು, ಮ್ಯಾಕ್ಸಿಮಮ್ 4 kg. ನಮ್ಮ ಕರಾವಳಿ ಪ್ರದೇಶದಲ್ಲಿ ತಾವು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರುವುದಿಲ್ಲ. ಈಗ ಜಾಸ್ತಿ ಬಂತು ಅಂತ ಇಟ್ಕೊಳ್ಳಿ, ಈಗ ಸಿಕ್ಕಾಪಟ್ಟೆ ಸರ್ಕಾರಿ ಗೊಬ್ಬರಗಳನ್ನೆಲ್ಲ ಹಾಕಿ ತಗೊಂಡ್ರೆ, ರಾಸಾಯನಿಕ ಗೊಬ್ಬರ ಹಾಕಿ ತಗೊಂಡ ಕೂಡಲೇ 8ರಿಂದ 10 ವರ್ಷದಲ್ಲಿ ಗಿಡ ಸಾಯ್ತದೆ. ಈಗ ಒಬ್ಬ ಶಕ್ತಿ ಎಷ್ಟು ಅವನಿಗೆ ಕುಣಿಲಿಕ್ಕೆ ಸಾಧ್ಯ ಉಂಟು, ಅದಕ್ಕಿಂತ ಜಾಸ್ತಿ ಕುಣಿಬೇಕು ಅಂತ ಹೇಳಿದ ಕೂಡಲೇ ಆಟೋಮೆಟಿಕ್ ಅದು ತೊಂದರೆ ಗಿಡ ಆಗುತ್ತೆ, ಆಯಾಸ ಆಗ್ತದೆ, ಸಾಯ್ತದೆ. ಇದು ಮುಂದಿನಿಂದ ಬರುವಾಗ ನಿಮಗೆ ನಾನು ನರ್ಸರಿ ಮಾಡುವ ಪದ್ಧತಿಯಲ್ಲಿ ಅದಕ್ಕೊಂದು ಉದಾಹರಣೆ ಕೊಡ್ತೇನೆ ನಾನು, ಹೇಗೆ ಇರ್ತದೆ ಅದರಲ್ಲಿ. ಸರ್, ತಾವು ಫಸ್ಟ್ ಕೃಷಿ ಆರಂಭ ಮಾಡಿದ್ದು ಅಡಿಕೆ ಕೃಷಿಯನ್ನು ಹಾಕಿದ್ದು ಎಷ್ಟು ವರ್ಷದಲ್ಲಿ ಇಳುವರಿ ಬಂತು ಸರ್ ತಮಗೆ? 3.5 ವರ್ಷದಲ್ಲಿ ಪುಟ್ಟು ಪಿಂಗಾರ ಬರ್ತದೆ. 3.5 ವರ್ಷದಲ್ಲಿ, ಅಂದರೆ 4ನೇ ವರ್ಷದಲ್ಲಿ 1 ಅಥವಾ 2 ಬರ್ತದೆ. ಓಕೆ. 5 ವರ್ಷ ಆಗುವಾಗ ಒಂದು ಎವರೇಜ್, 7ರಿಂದ 8 ವರ್ಷ ಆಗುವಾಗ ಫುಲ್ ಫ್ಲೆಡ್ಜ್ಡ್. ಓಕೆ. ಎಷ್ಟು ವರ್ಷದವರೆಗೆ ಮಂಗಳ ಅವರ ಲೆಕ್ಕದಲ್ಲಿ 20 ವರ್ಷ, ಆದರೆ ಈಗ 30 ವರ್ಷ ತನಕ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ತಮ್ಮ ಗಿಡಗಳು 30 ವರ್ಷ ಇಲ್ಲ, 2006ರಿಂದ ಈಗ ಎಷ್ಟು ವರ್ಷ ಆಯ್ತು? 22 ವರ್ಷ ಆಯ್ತು. ಬೆಳೆ ಚೆನ್ನಾಗಿ, ಇಳುವರಿ ಕಡಿಮೆ ಆಗ್ತಾ ಬರ್ತದೆ. ಆದರೆ 30 ವರ್ಷ ತನಕ ತೊಂದರೆ ಇಲ್ಲ. ಈಗ ಏನು ನಾವು ಮಾಡಬೇಕು ಅಂತ ಹೇಳಿದ್ರೆ, ಇಳುವರಿ ಕಡಿಮೆ ಆದ ಕೂಡಲೇ ಒಂದು ತೋಟವನ್ನು ಅಥವಾ 1 ಎಕರೆಯನ್ನು 5 ವಿಭಾಗಗಳಾಗಿ ಮಾಡಬೇಕು. 5 ವಿಭಾಗ ಮಾಡಿ 5ನೇ ಒಂದು ಅಂಶಕ್ಕೆ ಹೊಸ ಗಿಡನ ಹಾಕಬೇಕು, ಪೂರ್ತಿ ಕಟ್ ಮಾಡಿ. ಸರಿ. ಗಿಡ ಅಂತ ನಡ್ತಾರೆ ಈಗ ಹೆಚ್ಚಿನವರು. ಓಕೆ. ನನ್ನ ಅದಕ್ಕೆ ವಿರೋಧ. ಯಾಕೆ ವಿರೋಧ ಅಂತ ಕೇಳಿದರೆ, ಈ ಅಡಿಕೆಗಳ ಮಧ್ಯದಲ್ಲಿ ಗಿಡ ಹಾಕಿದಾಗ ಅದು ಬೆಳಕನ್ನು ಹುಡ್ಕೊಂಡು ಉದ್ದ ಹೈಟ್ ಹೋಗ್ತದೆ, ದಷ್ಟಪುಷ್ಟವಾಗಿ, ಬಿಸಿಲು ಬೇಕು, ದಷ್ಟಪುಷ್ಟವಾಗಿ ಬೆಳೆದು, ಅದಕ್ಕೆ ನಮಗೆ ನಷ್ಟವೂ ಆಗಬಾರ್ದು, ಬೆಳೆಯು ಹೊಸ್ತು ಗಿಡ ಹಾಕಬೇಕು ಅಂತ ಹೇಳಿದ್ರೆ 5 ವಿಭಾಗ ಮಾಡಿ 5 ವರ್ಷ ಆಗುವಾಗ ಮೊದಲನೇ ಗಿಡದಲ್ಲಿ ಫುಲ್ ಫ್ಲೆಡ್ಜ್ ಬರ್ತದೆ, 6ನೇ ವರ್ಷದಲ್ಲಿ 2ನೇ ಪೋರ್ಷನಿಗೆ ಬರ್ತದೆ. ಹೀಗೆ ಖರ್ಚು ನಮಗೆ ಮಾಡಲಿಕ್ಕೂ ಸುಲಭ ಆಗ್ತದೆ,
ಉತ್ಪತ್ತಿಯು ಉತ್ಪತ್ತಿ ಬರಬೇಕಾಗ್ತದೆ. ಈ ಥರ ಮಾಡುವ ಉದ್ದೇಶದಿಂದ ನಮಗೆ ಸುಲಭ ಆಗ್ತದೆ. ಈ ಕೊಳೆ ರೋಗ ನಿಯಂತ್ರಣ ಸಂಕ್ಷಿಪ್ತವಾಗಿ ಸರ್, ಯಾಕಂದ್ರೆ ತಮ್ಮಲ್ಲಿ ಬಹಳಷ್ಟು ವಿಧಗಳಿದೆ. ನಾನು 1 ಗಂಟೆ ಅವಧಿಯಲ್ಲಿ ಇದೆಲ್ಲವನ್ನು ತಲುಪಬೇಕಾದ್ರೆ ಈಗ ನೋಡಿ ಈ ವಿಚಾರವನ್ನು ನಾನು ತಮ್ಮ ಮುಂದೆ ತರಬೇಕಾಗ್ತದೆ. ಕೊಳೆ ರೋಗ ಹೇಗೆ ಅಂತ ಹೇಳಿದರೆ, ಮೊದಲೆಲ್ಲ ಕೊಳೆ ರೋಗ ಇರಲಿಲ್ವ ಅಂತ ಕೇಳಿದ್ರೆ, ನಾವೆಲ್ಲ ಸಣ್ಣದಿರುವಾಗ ಅಡಿಕೆ ಮರಗಳಿಗೆ ಕೊಳೆ ರೋಗ ಅಂತ ಹೇಳುವಂಥ ನನಗೆ ಗೊತ್ತಿಲ್ಲ. ಓಕೆ, ಯಾಕೆ ಗೊತ್ತಿಲ್ಲ ಅಂತ ಹೇಳಿದರೆ, ಆ ರೋಗಗಳಿಗೆ ಒಂದು ತೋಟ ಇಲ್ಲೊಂದು ತೋಟ ಇದ್ದರೆ ಇಲ್ಲಿಂದ 2 ಕಿಲೋಮೀಟರ್ ತನಕ ಬೇರೆ ತೋಟ ಇರೋದಿಲ್ಲ, ಅಥವಾ 1-2 2 ಅಡಿಕೆ ಮರಗಳಿರುವುದು ತೋಟದಲ್ಲ, ಮನೆ ಹತ್ರ ಅವನಿಗೆ ತಿನ್ನುವುದಕ್ಕೆ ಮಾತ್ರ ಮಾಡಿ. ಯಾವಾಗ ಕಮರ್ಷಿಯಲೈಸೇಷನ್ ಆಯಿತು ಈ ಅಡಿಕೆ ತೋಟ, ಎಲ್ಲ ಕಡೆನೂ ಅಡಿಕೆ ತೋಟ ಆಯಿತು. ಒಬ್ಬ ವ್ಯಕ್ತಿ ಏನಾದರೂ ಅವನ ಇದರಿಂದ ದೋಷದಿಂದ ಅವನ ಮರಗಳಿಗೆ ರೋಗ ಬಂತು ಅಂತೇಳಿದರೆ, ಇನ್ನೊಂದು ತೋಟಕ್ಕೆ ಹರಡಲಿಕ್ಕೆ 10 ನಿಮಿಷ ಬೇಡ. ಗಾಳಿಯಲ್ಲಿ, ನೀರಿನಲ್ಲಿ, ಅವನು ಬಿಡುವ ಮದ್ದಿನಲ್ಲಿ, ಎಲ್ಲದಲ್ಲೂ ಅಲ್ಲಿ ಸ್ಪ್ರೆಡ್ ಸಾಂಕ್ರಾಮಿಕ ರೋಗದ ತರ ರೋಗ ಸ್ಪ್ರೆಡ್ ಆಗಿ ಬಿಡ್ತದೆ. ಅಂತ ಸಾಂಕ್ರಾಮಿಕ ರೋಗ ಬಂದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ. ಅಂದರೆ ಎಷ್ಟೇ ಕಂಟ್ರೋಲ್ ಮಾಡಿ ಆಗುವುದಿಲ್ಲ. ಇದಕ್ಕೆ ಏನು ನಿವಾರಣೆ ಅಂತ ಕೇಳಿದರೆ, ಹಲವಾರು ತೋಟದಲ್ಲಿ ಕಸ ಇರಬಾರ್ದು. ಓಕೆ, ಕಸ ಇರಬಾರ್ದು. ಸರಿ, ಅದನ್ನು ನಾವು ಮೊದಲು ನೋಡ್ಕೋಬೇಕು. ಓಕೆ, ನಾವು 1-2 ಮಳೆ ಬಂದ ಕೂಡಲೇ ನಾವಲ್ಲಿ ನೋಡಬೇಕು ಈ ಬಸವನ ಹುಳಿ ಇದೆಯಾ ಅಂತ. ಆ ಬಸವನ ಹುಳ ಹೋಗಿ ಮೊದಲು ಏನು ಮಾಡ್ತದೆ ಅಂತೇಳಿದ್ರೆ, ಪಿಂಗಾರಕ್ಕೆ ಹೋಗಿ ಅಲ್ಲಿ ಆ ಪಿಂಗಾರದ ಬುಡವನ್ನು ತಿನ್ನಲಿಕ್ಕೆ ಶುರು ಮಾಡ್ತದೆ. ಸರಿ, ಆವಾಗ ಕೊಳೆತ ಕೂಡಲೇ ಅದಕ್ಕೆ ನುಸಿಗಳು ಹಾರಲಿಕ್ಕೆ ಶುರು ಆಗ್ತದೆ. ಓಕೆ, ಆ ನುಸಿಗಳು ಅಡಿಕೆ ಮರದಲ್ಲಿ ಅಡಿಕೆಯಲ್ಲಿ ಕೂತ್ಕೊಳ್ಳಿ ಕೂಡಲೇ ಕೊಳೆ ರೋಗ ಬರ್ತದೆ. ಕೊಳೆ ರೋಗ ಬರ್ತದೆ. ಆ ಬಸವನ ಹುಳವನ್ನು ಹೇಗೆ ನಿಯಂತ್ರಣ ಮಾಡ್ತೀರಿ? ಮೊದಲು ಬರುವಂಥದ್ದು ಬಸವನ ಹುಳವೇ. ಓಕೆ, ಇದು ನನ್ನ ಅನುಭವ. ಸೈಂಟಿಫಿಕ್ ಅವ್ರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಓಕೆ, ಆ ಬಸವನ ಹುಳವನ್ನು ನಿವಾರಣೆ ಹೇಗೆ ಮಾಡೋದು ಅಂತೇಳಿದರೆ, ತುಂಬ ಬಸವನ ಹುಳು ಉಂಟು ಅಂತಾದರೆ ಉಪ್ಪು ನೀರನ್ನು ನೀವು ಸ್ಪ್ರೇ ಮಾಡೋದು. ಓಕೆ, ನೀವು ಉಪ್ಪು ನೀರು ಸ್ಪ್ರೇ ಮಾಡಿ ಕೇವಲ 2 ಗಂಟೆಯಲ್ಲಿ ಇಡೀ ತೋಟದ ಬಸವನ ಹುಳ, ನಿಮ್ಮ ಆಫ್ರಿಕನ್ದ ಬಸವನ ಹುಳ ಇರಲಿ ಅಥವಾ ಲೋಕಲ್ ಇರಲಿ, ಹೋಗ್ತದೆ. ಓಕೆ, ಒಂದು. ಮತ್ತು ಸರ್ ಅದರಲ್ಲಿ ಉಪ್ಪಿನ ಪ್ರಮಾಣ ಏನು? ಏನಾದರೂ ಅದಕ್ಕೆ ಕಡು ಉಪ್ಪು ಬೇಕು. ಕಡು ಉಪ್ಪು ಬೇಕು. ನೀವು ಅದು ಪಿಂಗಾರಕ್ಕೆ ಬಿಡುವಾಗ ಕಡು ಉಪ್ಪು ಕೊಡಬಾರ್ದು. ನೆಲಕ್ಕೆ ಮತ್ತು ಅಡಿಕೆ ಮರಕ್ಕೆ ಕೊಡುವಾಗ ಕೊಡಿ. ಪಿಂಗಾರಕ್ಕೆ ಸಾಧಾರಣದ ಇದು ಕೊಡಬೇಕು. ಓಕೆ, ಹಾಗೆ. ಈಗ ಬೋರ್ಡೋ ದ್ರಾವಣದ ಒಟ್ಟಿಗೆ ಕೂಡ ಉಪ್ಪು ಸೇರಿಸಲಿಕ್ಕೆ ಅವಕಾಶ ಇದೆಯಾ? ಇಲ್ಲ, ಅನುಭವದಲ್ಲಿ ಇಲ್ಲ. ಅದು ರಿಯಾಕ್ಷನ್ ಇಲ್ಲ, ಅದು ಬೇರೆ ಥರದ ರಿಯಾಕ್ಷನ್ ಆಗ್ತದೆ. ಒಂದಕ್ಕೆ ಈಗ ನಾವು ಕಾಫಿ ಒಟ್ಟಿಗೆ ಮಾತ್ರ ತಗೊಳ್ಳುವುದಿಲ್ಲ. ಹೌದು, ಈ ಥರ ಹೌದು, ಒಂದಕ್ಕೊಂದು ನಾವು ಮಾಡಬಾರ್ದು. ಸರ್, ಈಗ ಬೋರ್ಡೋ ಸ್ಪ್ರೇ ಯಾವಾಗ ಎಲ್ಲ ಕೊಡಬೇಕು ಸಾಮಾನ್ಯ? ಈಗ ಸಾಮಾನ್ಯ ಮೊದಲೇನು ಮಾಡ್ತಿದ್ದೇವೆ ನಾವು, ಮೇ 30ರಲ್ಲಿ ಕೊಡ್ತಿದ್ದೆವು. ಓಕೆ, ಅವಾಗ ಜೂನ್ 1st ವೀಕಲ್ಲಿ ಮಳೆ ಬರ್ತಿತ್ತು. ಜೂನ್ 1 ಮಳೆ ಅಂತಲೇ ಲೆಕ್ಕ. ಈಗ ಹಾಗಿಲ್ಲ, ಜೂನ್ 25-30 ತನಕ ಮಳೆ ಬರೋದಿಲ್ಲ. ಆದ್ದರಿಂದ ಮಳೆಯ ಅಂದಾಜನ್ನು ನೋಡಿಕೊಂಡು ಮಳೆ ಬರುವುದಕ್ಕೆ ಮೊದಲು 1 ಸಲ ಕೊಟ್ಟರೆ ಅದು ನೀವು ಸರಿ ಪ್ರಮಾಣದಲ್ಲಿ ಕೊಡಬೇಕು. ಓಕೆ, 1 ಕಿಲೋ ಮೈಲ್ ತುತ್ತಿಗೆ 1 ಕಿಲೋ ಮಾತ್ರ ಸುಣ್ಣ ಹಾಕಬೇಕು. ಕೆಲವರು 3 ಕಿಲೋ ಹಾಕ್ತಾರೆ. ಅದು ಬೆಳ್ಳಗೆ ಕಾಣಬೇಕು ಅವರಿಗೆ. ಹೌದು, ಅದಲ್ಲ, 1 ಕಿಲೋಕ್ಕೆ 1 ಕಿಲೋ ಹಾಕಬೇಕು. ಅದಕ್ಕೂ ಒಂದು ಕ್ರಮ ಇದೆ. ಅದನ್ನು ಬೆರೆಸುವುದನ್ನು ಕೂಡ ಸುಣ್ಣ ಮತ್ತು ಮೈಲ್ತುತ್ತಿನ ದ್ರಾವಣವನ್ನು ಒಂದೇ ಥರ ನೀರಿಗೆ ಬೆಳೆಸಬೇಕು. ಓಕೆ, ಒಂದೇ ಥರ ಬೆರೆಸಿ ಅದನ್ನು ಕಲಸಿಬಿಟ್ಟು ನಾವು ಕೊಡ್ತಾ ಬರ್ಬೋದು. 100 ಲೀಟರ್ ನೀರು. ಹೌದು. ಇವರು ಏನು ಹೇಳ್ತಾರೆ ಅಂತ ಕೇಳಿದರೆ, ಅವು ಐಟದಲ್ಲ ಪವರ್ ಇಜ್ಜಿ ಸುಣ್ಣಡು ಐಕೆಗಳು 4 ಕಿಲೋ ಪಾಡುವ ಅಂತ. ಅದು ಮಾಡಬಾರ್ದು. ಓಕೆ, ಅದು ಮಾಡಬಾರ್ದು. ಅದಕ್ಕೊಂದು ಸೈಂಟಿಫಿಕ್ ಆಗಿ ಇಷ್ಟೇ ಹಾಕಬೇಕು ಅಂತಿದೆ. ಒಂದನ್ನು ತಿಂದು ಹಾಕ್ತದೆ. ಹೌದು. ಈಗ ನಾವು ಗೊಬ್ಬರ ಹಾಕುವಾಗ ಸುಣ್ಣ ಹಾಕೋದಿಲ್ಲ. ಹೌದು, 2 ಕೆಮಿಕಲ್ ಮಿಶ್ರಣ ಮಾಡಿ ಸ್ಪ್ರೇ ಹೊಡಿಬಾರ್ದು ಅಂತ. ಈಗ ಸುಣ್ಣದ ಅಂಶ ಏನಂತ ಹೇಳಿದರೆ ಅದು ಇದ್ದದನ್ನೆಲ್ಲ ತಿಂತದೆ. ಕರೆಕ್ಟ್. ಭೂಮಿಗೆ ಕೂಡ ನಾವು ಸುಣ್ಣ ಹಾಕಿ, ಈಗ ಅಡಿಕೆ ಮರಕ್ಕೆ ಸುಣ್ಣ ಹಾಕುವಾಗ ಯಾವಾಗ ಹಾಕಬೇಕು ಅಂತ ಹೇಳಿದರೆ, ಒಂದು ಮಳೆ ಬಿಟ್ಟು ಬಿದ್ದ ತಕ್ಷಣ ನಾವು ಸುಣ್ಣ ಹಾಕಬೇಕು. ಹೌದು. ಸುಣ್ಣ ಹಾಕಿ ಕನಿಷ್ಠ 15ರಿಂದ 1 ತಿಂಗಳು ಬಿಡಬೇಕಾದ್ರೆ ಬೇರೆ ಗೊಬ್ಬರ ಹಾಕಬೇಕು. ಅದಕ್ಕೆ ನೀವು ಬೇರೆ ಗೊಬ್ಬರ ನೀವು ಹಾಕಿದರೆ ಆ ಗೊಬ್ಬರವನ್ನು ಆ ಸುಣ್ಣ ತಿಂತದೆ. ಹೌದು. ಹೀಗಾಗಿ ಆ ದ್ರಾವಣಕ್ಕೆ ಕೂಡ ಮಿಕ್ಸ್ ಮಾಡುವಾಗ ನಿಮಗೆ ಆ ಪ್ರಮಾಣ ಏನಿದೆ ಅದಕ್ಕಿಂತ ಮಾಡಬಾರ್ದು. ಓಕೆ, ಪ್ರಿಯ ವೀಕ್ಷಕರೇ, ಈ ವಿಚಾರವನ್ನು ತಾವು ನೆನಪಿಟ್ಕೊಳ್ಬೇಕು. ಅಡಿಕೆ ಬೆಳೆಯನ್ನು ಹೇಗೆ ಬೆಳಿಬಹುದು ಅನ್ನೋದನ್ನು ವಿವರವಾಗಿ ರಾಜವರ್ಮ ಬೈಲಂಗಡಿಯವರು ಹೇಳಿದ್ದಾರೆ. ಜೊತೆಗೆ ಮಂಗಳ ಒಳ್ಳೆಯದು, ತನಗೆ ಆ ಇಳುವರಿ ಬಂದಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಬೋರ್ಡೋ ದ್ರಾವಣ ಅಥವಾ ಗೊಬ್ಬರವನ್ನು ಹೇಗೆ ಕೊಡಬೇಕು ಅನ್ನೋದನ್ನು ಕೂಡ ತಮಗೆ ವಿವರವನ್ನು ನೀಡಿದ್ದಾರೆ. ಈಗ ನಾನು ಮುಂದೆ ಮಾತಾಡ್ತಾ ಹೋಗುವಂಥದ್ದು, ಈಗ ಮುಂದೆ ನಾನು ನಿಮಗೊಂದು ಔಟ್ಲೈನ್ ಕೊಡ್ತೇನೆ. ಸಮಯದ ಅಭಾವ ಇರೋದ್ರಿಂದ ನೀವು ನನಗೆ ಎಲ್ಲ ಹೇಳಲಿಕ್ಕೆ ಬಿಡಿ. ನಾನು ಈಗ ಏನು ಕೃಷಿ ತೋಟ ಮಾಡಿದೆ, ಓಕೆ,
ಅದರ ನಂತರ ಅದು ಏನಾಯಿತು, 3 ವರ್ಷ ಆಗುವಾಗ ನಾನು ನಮ್ಮ ಕೃಷಿ ವಿಚಾರ ವಿನಿಮಯ ಕೇಂದ್ರ ಅಂತ ಮೂಡುಬಿದಿರೆ ಇದೆ, ಅದರ ಮುಖಾಂತರ ಬೇರೆ ಬೇರೆ ತೋಟಗಳಿಗೆ ಹೋಗುವಂಥದ್ದು, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಹೋಗುವಂಥದ್ದು, ಅಲ್ಲಿಯ ಇವರನ್ನೆಲ್ಲ ಮೀಟ್ ಮಾಡುವಂಥದ್ದು ಅಧಿಕಾರಿಗಳನ್ನಾಗುವಾಗ ನನಗೆ ಬೇರೆ ಬೇರೆ ಕೃಷಿಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಆಸಕ್ತಿ. ಹೌದು. ಇಂದು ಏನಂತೇಳಿ, ಒಬ್ಬ ಕೃಷಿಕ ಒಂದೇ ಬೆಲೆಯನ್ನು ನಂಬಿಕೊಂಡು ಹೋದರೆ ಅವನಿಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ, ಮಾಡಬೇಕು. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದರೆ, ಇಮಿಡಿಯೇಟ್ ಒಂದು 15ರಿಂದ 20 ಗುಂಟ ವೀಳ್ಯದೆಲೆ ಹಾಕಿದೆ. ಹಾಂ, ವಾರಕ್ಕೆ ನನಗೆ 600ರಿಂದ 700 ರೂಪಾಯಿಯ ವೀಳ್ಯದೆಲೆ ಸಿಗ್ತಾಯಿತ್ತು. ಓಕೆ. ಅದು ಏನು ಮಾಡಿದೆ, ಅಡಿಕೆ ಗಿಡ ಸಣ್ಣದಿರುವುದರಿಂದ ಆ ಅಡಿಕೆ ತೋಟದ ಮಧ್ಯದಲ್ಲಿ ಹಾಕಿದೆ. ಓಕೆ. ಮುಂದೆ ನಾನು ಏನು ಮಾಡಿದರೆ, ನಾನು ಅಡಿಕೆ ತೋಟ ಹಾಕಿದ ವೆರಿ ನೆಕ್ಸ್ಟ್ ಇಯರೇ ನಾನು ಸುಮಾರು ಒಂದು 3.5 ಕ್ವಿಂಟಾಲ್ ಶುಂಠಿ, ಹಾಂ, ಸೋತವನಿಗೆ ಶುಂಠಿ ಸೊಕ್ಕಿದವನಿಗೆ ಕಬ್ಬು ಅಂತ ಹೇಳುವಂಥದ್ದು ಒಂದು ಗಾದೆ ಇದೆ. ಹೌದು. ಹೀಗಾಗಿ ನಾನು ಶುಂಠಿ ಹಾಕಿದೆ, 3.5 ಕ್ವಿಂಟಾಲ್ ಶುಂಠಿ ನೆಟ್ಟು 1 ಕ್ವಿಂಟಾಲ್ 10ರಿಂದ 12 ಕ್ವಿಂಟಾಲು ಶುಂಠಿ ಲಾಭ. ಆವಾಗ ನಿಮಗೆ ಹೌದು, ಆವಾಗ ಒಂದು ಕಿಲೋಕ್ಕೆ 5 ರೂಪಾಯಿ ಸಿಗ್ತಿತ್ತು, ಆದರೂ ನಮಗೆ ಅದು ಲಾಭದಾಯಕ ಆಗ್ತಿತ್ತು. ಹೀಗೆ ನಾನು ಮಾಡ್ತಾ ಹೋದೆ. ಯಾವತ್ತೋ ಒಂದು ದಿವಸ ನನಗೆ ಶುಂಠಿ, ಕನ್ನಡಪ್ರಭ ಪೇಪರಲ್ಲಿ ಬೇಸಿಗೆ ಶುಂಠಿ ಅಂತ ಹೇಳುವಂಥದ್ದು ಒಂದು ಬಂತು. ಬೇಸಿಗೆ ತಿಂಗಳ ಶುಂಠಿ ಹೇಗೆ ಅಂತೇಳಿ ಆ ಪತ್ರಿಕೆಯಲ್ಲಿ ವಿವರವಾಗಿ ಬರ್ತಿದ್ರು, ಹೇಗೆ ಬೇಸಿಗೆ ಶುಂಠಿ ಮಾಡುವಂಥದ್ದು ಅಂತೇಳಿ. ಅದು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದು, ಅವರಿಗೆ ನೀರು ಸಿಗ್ತಾ ಇತ್ತು, ನಮ್ಗೆ ಹಾಗಲ್ಲ. ಆದರೂ ನಾನು 1 ಕ್ವಿಂಟಾಲ್ ಶುಂಠಿಯನ್ನು, ಇದು ಬಂದರೆ ಬಂತು ಹೋದರೆ ಹೋಯಿತು ಅಂತ ಹೇಳೋ ದೃಷ್ಟಿಯಿಂದ 1 ಕ್ವಿಂಟಾಲ್ ಶುಂಠಿಯನ್ನು ಜನವರಿಯಲ್ಲಿ ನೆಟ್ಟು ಅದಕ್ಕೆ ನೀರು ಕೊಟ್ಟು ಅದನ್ನು ಬೆಳೆಸುವಂಥ ಇದು ರಿಸರ್ಚ್. ಹೌದು, ಯಾರು ಮಾಡಿದ್ದಿಲ್ಲ ದಕ್ಷಿಣ ಕನ್ನಡದ. ಹೌದು, ಹೇಗೆ ಮಾಡಿದರೆ ಆಗ್ತದೆ ಅಂತೇಳಿ ಅದಕ್ಕೆ ನೀರು ಹಾಯಿಸಬೇಕು. ಹೌದು, ನೀರು ಹಾಯಿಸಬೇಕು. ಅದು ಈಗಿನ ಶುಂಠಿ ನೆಡುವಾಗೆ ನೆಲದಲ್ಲಿ ಇಟ್ಟು ಅದರ ಮೇಲೆ ಈಗೇನು ಮಾಡ್ತೇವೆ, ನೆಲದಲ್ಲಿ ಶುಂಠಿ ಇಟ್ಟು ಅದರ ಮೇಲೆ ಗೊಬ್ಬರ ಹಾಕಿ ಮಣ್ಣು ಹಾಕ್ತೇವೆ. ಅದು ಹಾಗಲ್ಲ, 2 ಕೊಟ್ಟು ಮಣ್ಣು ತೆಗಿಬೇಕು. ಅದಕ್ಕೆ ತೆಗೆದು ಅದರೊಳಗೆ ಶುಂಠಿ ಇಟ್ಟು ಮಣ್ಣು ಹಾಕಬೇಕು, ಯಾಕಂದರೆ ನೀರಿನ ಪಸೆ ಅದಕ್ಕೆ ಹೋಗಬೇಕು. ಹೌದು, ಈ ಥರ ಮಾಡಿ 2 ಇದರ ನಡುವಲ್ಲಿ ನೀರು ಹಾಯಿಸಿಬಿಟ್ಟು ಅದಕ್ಕೆ ಬರುವ ಹಾಗೆ ಮಾಡಿಬಿಟ್ಟು ಜುಲೈ ತಿಂಗಳಲ್ಲಿ ಅದನ್ನು ತೆಗೆಯುವಂಥ ಕೆಲಸ ಆಯಿತು. ಇದರ ಕೆಲಸ ಏನು ಅಂತ ಹೇಳಿದರೆ, ಈಗ ಮಳೆಗಾಲದ ಶುಂಠಿಯಲ್ಲಿ ನಿಮಗೆ ಇರುವಂಥ ಕೆಲಸದ 60% ಇದ್ದರೆ ಅದಕ್ಕೆ 100% ಬೇಕು ಕೆಲಸ. ಉತ್ಪತ್ತಿ ಇದರಲ್ಲಿ 100% ಆದರೆ ಮಳೆಗಾಲದಲ್ಲಿ 60%, ಅಲ್ಲ ಬೇಸಿಗೆಯಲ್ಲಿ 60%, ಮಳೆಗಾಲದಲ್ಲಿ 100%. ಆದರೆ ಬೇಸಿಗೆ ಶುಂಠಿಗೆ ಆ ಸಂದರ್ಭದಲ್ಲೇ ನನಗೆ 100 ರೂಪಾಯಿ ಕಿಲೋಕ್ಕೆ ಸಿಗ್ತಾ ಇತ್ತು. ಅಂದರೆ ಬೆಲೆ ಜಾಸ್ತಿ ಮತ್ತು ಅದರ ಬರುವಂಥ ಕ್ವಾಲಿಟಿ, ಆ ಸ್ಮೆಲ್ ಮಾರ್ಕೆಟಿಗೆ ಕೊಂಡೋದಾಗ ಒಂದು ಅರ್ಧ ಕಿಲೋಮೀಟ್ರ್ ವ್ಯಾಪ್ತಿಗೆ ಅದರ ಸ್ಮೆಲ್ ಬರ್ತದೆ. ಹೀಗಾಗಿ ಆಯುರ್ವೇದಿಕ ಮೆಡಿಸಿನ್ ಮಾಡೋರೆಲ್ಲ ನನ್ನ ಹತ್ರ ತಗೊಂಡು ಹೋಗ್ತಾಯಿದ್ರು. ಹೀಗೆ ಒಂದು 5-6-7 ವರ್ಷ ನಾನು ಆ ಶುಂಠಿಯನ್ನು ಬೆಳೆಸ್ತಾ ಹೋದೆ. ಓಕೆ. ಅದರಲ್ಲಿ ವರ್ಕ್ ಜಾಸ್ತಿ, 3 ಸಲ ಮಣ್ಣು ಹಾಕಬೇಕು, ಅದರ ರೋಗ ಇರುವುದಿಲ್ಲ ಒಂದು. ಮುಂದೆ ಅದರ ಜೊತೆಗೆ ನಾನು ಪಪ್ಪಾಯಿ ಕೃಷಿ ನಾನು ಮಾಡಿದಾಗ ಅದರ ಕೂಲಂಕಷ ಹೇಗೆ ಬೆಳೆಸಬೇಕು ಅಂತ ಹೇಳುವಂಥದ್ದು, ನಾನು KVK ಬ್ರಹ್ಮಾವರಕ್ಕೆ ಹೋಗಿ ಅಲ್ಲಿ ಧನಂಜಯ ಅಂತಿದ್ದಾರೆ, ಅವರ ಹತ್ರ ವಿಚಾರ ತಿಳ್ಕೊಂಡು ಅವರಿಂದಲೇ ಗಿಡ ಹಿಡ್ಕೊಂಡು ಬಂದು ನಾನು ಮಾಡಿ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತೇಳಿ, ಎಲ್ಲರೂ ಪಪ್ಪಾಯಿ ಗಿಡವನ್ನು ನೆಡ್ತಾರೆ. ನನ್ನ ದೃಷ್ಟಿಯಲ್ಲಿ ಪಪ್ಪಾಯಿ ಗಿಡ ನಡುವಂಥ ಜಾಗ ಹೇಗಿರಬೇಕು ಅಂತೇಳಿದ್ರೆ, ಹೀಗೆ ಇಳಿಜಾರಾಗಿರಬೇಕು. ಯಾಕೆ ಅಂತ ಕೇಳಿದರೆ, ಪಪ್ಪಾಯಿ ಗಿಡಕ್ಕೆ ಮಳೆಗಾಲದಲ್ಲಿ ನೀರು ನಿಂತರೆ ಅದು ಗಿಡ ಕೊಳಿತದೆ, ಅದು ಕೊಳೆತು ಬೀಳುವಾಗಲೇ ನಮಗೆ ಗೊತ್ತಾಗೋದು. ಹೌದು. ಹಾಗಾಗಿ ನಾವೇನು ಮಾಡ್ತೀವಿ, ಇಳಿಜಾರು ಪ್ಲೇಸಲ್ಲೇ ಅದನ್ನು ನೆಟ್ಟು ಅದಕ್ಕೆ ಬೇಸಿಗೆಯಲ್ಲಿ ಗೊಬ್ಬರ ಮತ್ತು ನೀರು ಕೊಡುವಂಥ ಕೆಲಸವನ್ನು ಕೂಡ ನಾನು ಹೇಗೆ ಮಾಡಿದೆ ಅಂತೇಳಿದ್ರೆ, ಗಿಡದಿಂದ 1 ಫೀಟ್ ದೂರದಲ್ಲಿ ಒಂದು ಹೊಂಡ ಮಾಡಿ ಅದಕ್ಕೆ ಕೊಡುವುದು. ಗೊಬ್ಬರ ಮತ್ತು ನೀರು 9 ತಿಂಗಳಲ್ಲಿ ಪಪ್ಪಾಯಿಯಲ್ಲಿ ಬರಲಿಕ್ಕೆ ಶುರುವಾಗ್ತದೆ. ಸಾಮಾನ್ಯವಾಗಿ ಬಾಳೆ ಮತ್ತು ಪಪ್ಪಾಯಿ ಮಾತ್ರ ನಿಮಗೆ ಅಷ್ಟು ಕನಿಷ್ಠ ಪೀರಿಯಡಲ್ಲಿ ರೈತನಿಗೆ ಲಾಭದಾಯಕ ಆಗಿ ಮಾಡುವಂಥ ಕೆಲಸ. ಸುಮಾರು 2 ವರ್ಷ ನಾನು ಪಪ್ಪಾಯಿ ಕೂಡ ಮಾಡಿದೆ. ಅದು ಪಪ್ಪಾಯಲ್ಲಿ ಕೂಡ ರೋಗಗಳು ರುಜಿನಗಳು ಇರ್ತದೆ, ಫಂಗಸ್ ರೋಗಗಳು ಬೆಳೆಯುತ್ತವೆ. ಒಂದು 2-3 ವರ್ಷ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಪದೇ ನಾವು ಮಾಡಿದಾಗ ನಾವು ಜಾಗ ಬದಲಾವಣೆ ಮಾಡಿ ನೋಡಿದೆವು. ಆಮೇಲೆ ಅಷ್ಟೊತ್ತಿಗೆ ನಮಗೆ ಮಂಗಗಳ ಕಾಟ ಪ್ರಾರಂಭ ಆಯಿತು. ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಬಿಟ್ಟೆ. ಪೈನಾಪಲ್ 4 ಎಕರೆಯಲ್ಲಿ ಪೈನಾಪಲ್ ಮಾಡಿದೆ. ಪೈನಾಪಲಲ್ಲಿ ನಮಗೇನು ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ, ಇಲಿ ಕಾಟ, ಮಂಗದ ಕಾಟ, ನವಿಲಿನ ಕಾಟ, ಹಂದಿ ಕಾಟ. ಮಂಗ ಏನು ಮಾಡ್ತದೆ, ಒಂದು
ಸಂದರ್ಭದಲ್ಲಿ ಅದರ ಎಲೆಗಳನ್ನು ಕಿತ್ತು ಅದನ್ನು ಚೀಪ್ತವೆ. ಹೌದು. ಇಲಿ ಬಂದು ಹಣ್ಣನ್ನು ತಿಂತದೆ, ನವಿಲು ತಿಂತದೆ, ಮಂಗಗಳು ಇದು ಈ ಇಲಿಗಳು ಬಂದು ಹೆಗ್ಗಣೈ ಬಂದು ಅದರ ಬುಡವನ್ನೇ ಬೇರನ್ನು ತಿಂತದೆ. ಹೌದು. ಮುಳ್ಳು ಹಂದಿಗಳು ಕೂಡ ಬರ್ತದೆ. ನಮ್ಮಲ್ಲಿ ಎಲ್ಲ ಥರದ ದರಗುಡ್ಡ ಗ್ರಾಮದಲ್ಲಿ ಹೌದು ಯಾವುದೆಲ್ಲ ಬೇಕು ಅದೆಲ್ಲ ಕಾಡಿನ ಅಂಚಿನಲ್ಲಿ ಇರೋದ್ರಿಂದ. ಹೌದು, ಕಾಡಿನ 3 ಮಲೆ ಇದೆಲ್ಲ ಅದರ ಅಂಚಿನಲ್ಲಿ ಇರೋದ್ರಿಂದ ಎಲ್ಲವೂ ನಮ್ಮಲ್ಲಿ ತೊಂದರೆ ಇದೆ. ತೋಳ ಬರ್ತದೆ, ಈ ಹುಲಿ ಬರ್ತದೆ, ಆಮೇಲೆ ಬೈಸನ್ಸ್ ಬರ್ತವೆ, ಕಾಟಿಕೋಣಗಳು ಕೂಡ ಬರ್ತವೆ. ಹೀಗಾಗಿ ನಾನು ಒಂದು 3-4 ವರ್ಷ ಪೈನಾಪಲ್ ಮಾಡಿದೆ. ಅದು ಕೂಡ ಒಳ್ಳೆಯ ಉತ್ಪತ್ತಿ. ಓಕೆ. ಆದರೆ ಲೇಬರ್ ಪ್ರಾಬ್ಲಮ್. ಅದರ ಕ್ಲೀನ್ ಮಾಡಲಿಕ್ಕೆ ಕೈ ಹಾಕಬೇಕು, ಕೈಗಳಿಗೆ ಗಾಯ ಆಗ್ತದೆ, ಲೇಬರ್ ಬರಲಿಕ್ಕೆ ಕೇಳುವುದಿಲ್ಲ. ಹೀಗಾಗಿ ಅದನ್ನು ಒಂದ್ಸಲ ಬಿಟ್ಟು ಬಾಳೆ ಕೂಡ ನಾನು ಹಾಕಿದ್ದೇನೆ. ಬಾಳೆ ಹಾಕಿದಾಗ ಕೂಡ ನಿಮಗೆ ಒಂದು ಗೊನೆ 38 ಕಿಲೋದಿಂದ 52 ಕಿಲೋ ತೆಗಿಲಿಕ್ಕೆ ಆಗ್ತದೆ. ಓಕೆ. ಹೌದು. ಅದರಲ್ಲಿ ಏನು ಯಾವ ಜಾತಿಯನ್ನು ಅದರಲ್ಲಿ ನಾವು ಇದು ಹಾಕಿದೆವು, ಪಚ್ಚೆ ಬಾಳೆ ಉಂಟಲ್ಲ, ಪಚ್ಚೆ ಬಾಳೆ. ಹೌದು, ಅದನ್ನು ಹಾಕಿದೆವು. ಮಾರ್ಕೆಟ್ ಪ್ರಾಬ್ಲಮ್ ಇದೆ ಅದರಲ್ಲಿ. ಅದಕ್ಕೆ ಮಾರ್ಕೆಟ್ ಇಲ್ಲ ದಕ್ಷಿಣ ಕನ್ನಡದಲ್ಲಿ. ಇದೆಯಾ? ಇದೆ. ಆದರೆ ನಮ್ಮ ಹತ್ರ ತಗೊಳ್ಳುವಾಗ ಅವರು ನಾವು ಲಾಟ್ ಕೊಂಡೋದ ಕೂಡಲೇ ಅವರು ಅದನ್ನು ಪರ್ಚೇಸ್ ಮಾಡೋದಿಲ್ಲ. 3 ಮುಕ್ಕಾಲಿ ಕೇಳ್ತಾರೆ. ಓಕೆ. ನಾವು ಒಂದು ಬಾಳೆಹಣ್ಣಿಗೆ ಅವರು 1 ರೂಪಾಯಿಗೆ ಮಾರಿದ್ರೆ ನಮಗೆ 10 ಪೈಸೆಗೂ ಕೊಡುವುದಿಲ್ಲ. ಈ ಥರದ ಪ್ರಾಬ್ಲಮ್ ಆಯಿತು. ಅಲ್ಲಿಯೂ ಮಂಗದ ಪ್ರಾಬ್ಲಮ್. ಹೌದು. ಈ ಥರ ಅದು ಬಿಟ್ಟು ಕೊನೆಗೆ ಜೊತೆಯಲ್ಲಿ ನಾನು ಕೃಷಿ ಪ್ರಾರಂಭ ಮಾಡಿದ 1 ವರ್ಷದಲ್ಲೇ ನಾನು ನರ್ಸರಿ ಪ್ರಾರಂಭ ಮಾಡಿದೆ. ಸರಿ. ಅಡಿಕೆ ಗಿಡಗಳನ್ನು ಮಾಡಿ ಸೇಲ್ ಮಾಡುವಂಥ ಕೆಲಸ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೇನೆ, ಒಂದು ಉತ್ಪತ್ತಿಯಿಂದ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ, ಸಾಧ್ಯ ಇಲ್ಲ, ಮಾಡುವುದಿಲ್ಲ. ಮತ್ತು ನನಗೆ ಪರ್ಮನೆಂಟಾಗಿ ಲೇಬರ್ ಇಟ್ಟುಕೊಳ್ಳುವಾಗ ನಾನು ಅವರಿಗೆ ವರ್ಷ ಪೂರ್ತಿ ಕೆಲಸ ಕೊಡುವಂಥದ್ದು ನನ್ನ ಜವಾಬ್ದಾರಿ. ಕೊಡಬೇಕು, ಸಂಬಳ ಕೊಡಬೇಕು, ಎರಡೂ ಜವಾಬ್ದಾರಿ. ಅದೇ, ಸಂಬಳ ಕೊಡಬೇಕು, ಜವಾಬ್ದಾರಿ. ಇದಕ್ಕಾಗಿ ನಾನು ಜೊತೆಗೆ ನರ್ಸರಿ ಮಾಡಿದೆ. ನರ್ಸರಿ ಮಾಡಿದಾಗ ಗೊಬ್ಬರ ಬೇಕು. ದನಗಳನ್ನು ಶುರು ಮಾಡಿದೆ. 1ರಿಂದ ಹಿಡಿದು 25 ಹಾಲು ಹಿಂಡುವ ದನಗಳನ್ನು ಸಾಕಿದೆ. ಓಕೆ. ಹಾಲು ಹಿಂಡುವಂಥದ್ದು, ಹಾಲು ಕೊಡುವಂಥದ್ದು, ಈ ಥರದ್ದೆಲ್ಲ ಅದು ಕ್ರಮೇಣ ದೊಡ್ಡದಾಗ್ತಾ ಹೋಯಿತು. ಜೊತೆಗೆ ನರ್ಸರಿಯೂ ದೊಡ್ಡದಾಯಿತು. ಕಾಲಕ್ರಮೇಣ ನಾನು ಮಾವಿನ ತೋಟ, ಒಂದು 75 ಮಾವಿನ ಗಿಡ ಇದೆ ನನ್ನ ಹತ್ರ. 11 ವೆರೈಟಿಯ ಮಾವಿನ ಹಣ್ಣುಗಳಿದೆ. ಈಗಲೂ ಇದೆ? ಹೌದು. ನಾವು ಕೊಯಮತ್ತೂರಿನ ಒಂದು ಪದಮೂಲ್ಲ ಅಂತ ಹೇಳುವಂಥದ್ದು ಒಂದು ಪ್ಲೇಸ್ ಇದೆ. ಅಲ್ಲಿಗೆ ನಾವು ಈ ಜೈನ್ ಇರಿಗೇಷನ್ ಅವರ ಮಾವಿನ ತೋಟ ನೋಡಲಿಕ್ಕೆ ಹೋಗಿದ್ದೆವು. ಓಕೆ. ಅವರು ಹೈ ಡೆನ್ಸಿಟಿಯಲ್ಲಿ ಮಾವಿನ ಗಿಡ ನೆಡ್ತಾರೆ. ಓಕೆ. 6 ಫೀಟಿಗೆ ಒಂದು. 6 ಫೀಟ್, ನೀವು ಯಾರು ನಂಬಲಿಕ್ಕಿಲ್ಲ. 6 ಫೀಟಿಗೆ ಒಂದು ಮಾವಿನ ಗಿಡ. 6 ಫೀಟಿಂದ ಮೇಲೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವರು. ಓಕೆ. ಒಂದು ಮಾವಿನ ಮರದಲ್ಲಿ 5ರಿಂದ 6 ಮಾವಿನಕಾಯಿ ಅಷ್ಟೇ. ಅದು ಒಂದು ಮಾವಿನಕಾಯಿ ನಿಮಗೆ ಮಲ್ಲಿಕ ಆದರೆ 1 ಕಿಲೋ ತನಕ ಬರ್ತದೆ. 750ರಿಂದ 1,000 ಗ್ರಾಮು ಬರ್ತದೆ. ಓಕೆ. 1 ಕಿಲೋ. ಅದೇ ಥರ ಮೇಂಟೈನ್ ಮಾಡ್ಕೊಂಡು ನಮಗೆ ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಮರ್ಷಿಯಲ್ ಮೈಂಡ್ ಅಲ್ಲ. ಓಕೆ. ಅಲ್ಲ, ಈಗ ನಿಮ್ಮಲ್ಲೂ ಅದೇ ಥರ ನಮ್ಮಲ್ಲಿ ನಾನೇನು ಮಾಡಿದೆ, 6ರಿಂದ 12 ಫೀಟ್ ಮಾಡಿದೆ. ಆ ಥರ ಬೇಡ ಅಂತೇಳಿ. ಓಕೆ. ನಮ್ಮಲ್ಲಿ ಅದನ್ನು ಪ್ರೂನ್ ಮಾಡಲಿಕ್ಕೆ ನಾವು ಅದರ ಜೈನ್ ಇರಿಗೇಷನ್ ಅವರು ಹಾಸನದಲ್ಲಿದ್ದಾರೆ, ಅವರನ್ನು ಕರೆಸಿಬಿಟ್ಟು ನಾವು ಇಲ್ಲಿ ಪ್ರೂನಿಂಗ್ ಮಾಡಿದ್ವಿ. 8 ಗಿಡ ಮಾಡಿ ಒಂದು ಪ್ರಯೋಗ ನೋಡು ಅಂತ ಹೇಳಿದರೆ, ಆ 8 ಗಿಡದಲ್ಲಿ ಇಷ್ಟ ತನಕ ಮಾವಿನ ಹಣ್ಣು ಆಗಲಿಲ್ಲ. ಎಷ್ಟು ವರ್ಷ ಆಯಿತು? ಈಗ ಸುಮಾರು ವರ್ಷ ಆಗೋಯ್ತು, 10-12 ವರ್ಷ. ಅದು ಯಾವ ಉದ್ದೇಶಕ್ಕೆ ಅಂತ ಹೇಳಿದರೆ, ಯಾವಾಗ ನಾವು ಕಟ್ ಮಾಡುವ ಯಾವಾಗ ಅಂತೇಳಿ ನಮ್ಮಲ್ಲಿ ಮಾವಿನ ಹಣ್ಣು ಆಗೋದು ಹೌದು ಮೇ, ಜೂನ್, ಜುಲೈ ತನಕ. ಮಳೆ ವ್ಯತ್ಯಾಸ ಇದೆ ಕೊಯಮತ್ತೂರು ಮತ್ತು ನಮಗೆ ಹವಾಮಾನದಲ್ಲಿ. ಮಳೆ ನೀವು ಕಟ್ ಮಾಡಿದಾಗ ಆ ಮರಕ್ಕೆ ನೀರು ಹೋಗಿ ನಾವು ಪ್ಲಾಸ್ಟಿಕ್ ಕಟ್ತೇವೆ, ಎಂತ ಮಾಡಿದರೂ ಕೂಡ ಅದು ಮೇಲೆ ಬರಲೇ ಇಲ್ಲ. ಪ್ರೂನಿಂಗ್ ನಮ್ಮಲ್ಲಿ ಆಗೋದಿಲ್ಲ, ನಮಗೆ ಹೊಂದಾಣಿಕೆ ಆಗೋದಿಲ್ಲ, ವಾತಾವರಣಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಹೀಗಾಗಿ ಮತ್ತೆ ಮಳೆಗಾಲ ಕೂಡ ಕೊಯಮತ್ತೂರು ಮತ್ತು ನಮಗೆ ಬೇರೆ ಬೇರೆ ನೋಡಿ. ಹೀಗಾಗಿ ನಾನು ಕಮರ್ಷಿಯಲ್ ಮೈಂಡ್ ಅಲ್ಲದಿದ್ದರಿಂದ ಆದಷ್ಟು ಸಾಕು ಅಂತ ಹೇಳೋ ದೃಷ್ಟಿಯಿಂದ ನಾನು ಹಾಗೆ ಬಿಟ್ಟೆ ಅದನ್ನು. ಓಕೆ, ಬಿಟ್ಟೆ. ಆದರೂ ನನಗೆ 2 ವರ್ಷದಿಂದ ಮಾವಿನ ಹಣ್ಣು ಆಗ್ತಾ ಇಲ್ಲ. ಕೆಲವು ಬೇರೆ ಪ್ರಾಬ್ಲಮ್ಗಳಿದ್ದಾವೆ, ಒಂದಕ್ಕೊಂದು ತಾಗ್ತಾ ಉಂಟು. ರೆಂಬೆ ಕಟ್ ಮಾಡಬೇಕು. ಈ ವರ್ಷ ಮಳೆ ಜಾಸ್ತಿ ಇರುವುದರಿಂದ ನಾನು ಮೈಸೂರಿನವರು, ಇಲ್ಲಿ ಬೆಂಗಳೂರಿದ್ದೆ GKVK ಅವರೊಂದು ಮೆಡಿಸಿನ್ ಕೊಡ್ತೇನೆ ಅಂತ ಹೇಳಿದರೆ, ಕಟ್ ಮಾಡಿ ಹಾಕಬೇಕು ಅಂತ ಹೇಳಿದರೆ, ಈಗ ನಾನು ಅದನ್ನು ಯೂಸ್ ಮಾಡಲಿಕ್ಕಿದ್ದೇನೆ. ಸರಿ. ಆದರೂ ನಮಗೆ 2 ವರ್ಷ ಹಿಂದೆ ಕೂಡ ನಮಗೊಂದು ಕನಿಷ್ಠ 8ರಿಂದ 10 ಕ್ವಿಂಟಾಲು ಮಾವಿನ ಹಣ್ಣು. ಯಾವುದು ಸರ್ ಜಾಸ್ತಿ ಇಳುವರಿ ಕೊಡ್ತಾ? ಜಾಸ್ತಿ ಕೊಡುವುದು ಮಲ್ಲಿಕ. ಚೆನ್ನಾಗಿ ಬರುತ್ತೆ ಅಂತ ಇದೆ. ಆದರೆ ಮಲ್ಲಿಕ ಪಕ್ಕ ಹಾಳಾಗುವುದಿಲ್ಲ, ಕೆಡುವುದಿಲ್ಲ ಪಕ್ಕ. ಓಕೆ. ಮತ್ತು ನಿಮಗೆ ನಾವು ಮೊದಲೇ ಒಂದು ಜಾಗ್ರತೆ ಮಾಡಿಡ್ತೇವೆ, ಒಂದು ತೊಟ್ಟಲ್ಲಿ 2 ಮಾವಿನ ಹಣ್ಣು ಬರಲಿಕ್ಕೆ ಬಿಡುವುದಿಲ್ಲ. ಯಾವ ಉದ್ದೇಶ ಅಂತ ಹೇಳಿದರೆ, 2 ತೊಟ್ಟು ಬಂದ ಕೂಡಲೇ ಇದು ಗಾಳಿಗೆ ಹೀಗೆ 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 ತಾಗ್ತದೆ. ಹೌದು. ತಾಗಿದ ತಕ್ಷಣ ಅಲ್ಲಿ ಘರ್ಷಣೆ ಉತ್ಪತ್ತಿ ಆಗ್ತದೆ, 2 ಮಾವಿನ ಹಾಳಾಗ್ತದೆ.
ಅಲ್ಲಿ ಅದು ತೆಳ್ಳಗೆ ಆಯಿತು. ಆ ಸಿಪ್ಪೆ ತೆಳ್ಳಗಾದ ಕೂಡಲೇ ಕ್ರಿಮಿಗಳು ಟಕ್ಕ ಒಳಗೆ ಹೋಗಿಬಿಡ್ತವೆ. ಒಳಗೆ ಹೋಗ್ಬಿಡ್ತವೆ. ಕರೆಕ್ಟ್. ನಮಗೆ ಗೊತ್ತಾಗೋದಿಲ್ಲ, ಕಣ್ಣಿಗೆ ಕಾಣದ ಕ್ರಿಮಿಗಳು ಒಳಗೆ ಹೋಗ್ತವೆ. ಹೌದು ಮಾವಿನ ಹಣ್ಣು ಹಾಳಾಗ್ತದೆ. ಹೌದು ಹೌದು. ಈ ಉದ್ದೇಶಕ್ಕೆ 2 ಮಾವಿನ ಹಣ್ಣು ಜಾಯಿಂಟ್ ಮಾಡಲಿಕ್ಕೆ ಬಿಡುವುದಿಲ್ಲ. ಓಕೆ ಓಕೆ ಅದು ಸಣ್ಣದಿರುವಾಗಲೇ ಅದನ್ನು ತೆಗೆದು ಬಿಡ್ತೇವೆ. ಓಕೆ. ಅದು ಒಂದು ಮಾವಿನ ಹಣ್ಣು ನಿಮಗೆ ದಷ್ಟವಾಗಿ ಮಿನಿಮಮ್ 750 800 ಗ್ರಾಮ್ ಬರ್ತದೆ. ಓಕೆ. ನಮಗೆ ಮನೆ ಬಾಗಿಲಿಗೆ ನಾವು ಪಿಕ್ ಮಾಡಿ ಕೊಡ್ತೇವೆ, ಮರ ಕೊಡುವುದಿಲ್ಲ. ಓಕೆ. 100 ರೂಪಾಯಿ kg ಕೊಡ್ತಾಯಿದ್ರು 2 ವರ್ಷಕ್ಕಿಂತಲೇ ಕೊಟ್ಟಿದ್ದಾರೆ. ಈಗ ನನಗೆ ಗೊತ್ತು ಮಲ್ಲಿಕಕ್ಕೆ. ಈಗ ಫಸಲು ಕಡಿಮೆ ಆದ ವರ್ಷ ನಮಗೆ ಒಳ್ಳೆ ರೇಟ್ ಬರ್ತದೆ. ಹೌದು. ಫಸಲು ಜಾಸ್ತಿ ಇದ್ದಾಗ ಕಡಿಮೆ ಬರ್ತದೆ. ಅದರಲ್ಲಿ ಕೆಲವು ಸಣ್ಣ ಸೈಜ್ ರತ್ನಂ ಕೂಡ ಇದೆಯಾ ಸರ್ ತಮ್ಮಲ್ಲಿ? ಇದೆ ಇದೆ. ನಂತರ ಬೇರೆ ಬೇರೆ ಕೊಲ್ಲಾಪುರ ಇದೆ, ನಿಮಗೆ ಆಪೂಸ್ ಇದೆ, ಮಲ್ಗೋವಾ ಇದೆ, ಓಕೆ, ಬೆಂಗನಪಳ್ಳಿ ಇದೆ, ಬೇರೆ ಬೇರೆ ವೆರೈಟಿಗಳಿದ್ದಾವೆ. ಓಕೆ. ಜಾಸ್ತಿ ಇರೋದು ಮಲ್ಲಿಕವೇ. ಸರಿ. ಮತ್ತು ನೀಲಾಮ್ ಇದ್ದಾವೆ. ಹಾಂ. ನೀಲಾಮ್ ಇದ್ದಂದು ಏನು ಪ್ರಾಬ್ಲಮ್, ಅದು ಮಳೆ ಒಂದ್ಸಲ ಬಂತು ಅಂತ ಹೇಳಿದ್ರೆ ಮತ್ತೆ ಅದು ಹಾಳಾಗ್ತದೆ. ಹಾಳೇ ಆಗುದು. ಹೌದು, ಹಾಳಾಗ. ಅದು ಒಳ್ಳೆ ರುಚಿ ಮಳೆ ಬಿದ್ದರೆ ಹೋಯ್ತದು. ವ್ಯಾಪಾರಸ್ಥರು ಏನು ಮಾಡ್ತಾರೆ, ಒಂದು ಹಣ್ಣಾದ ಕೂಡಲೇ ಅದನ್ನು ಕೊಯ್ದು ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಮಾಡಿಬಿಡ್ತಾರೆ. ಹೌದು ಹೌದು. ನಮಗೆ ಆ ಥರದ ಅದು ಆ ಥರ ಸಾಧ್ಯ ಇಲ್ಲ. ಬೇರೆ ಏನು ಕೃಷಿ ಮಾಡಿದ್ದೀರಿ ಸರ್? ಮಾವು. ಇದು ಮಾವು ಮಾಡಿದೆ. ಈಗ ಒಂದು 2 ವರ್ಷಕ್ಕೆ ಹಿಂದೆ ಒಂದು 60 ಬೇರೆ ಬೇರೆ ವೆರೈಟಿಯ ಕೃಷಿಯ ಹಲಸಿನ ಗಿಡಗಳನ್ನು ಕೂಡ ನೆಟ್ಟಿದೆ. ಓಕೆ. ಹಲಸಿನ ಗಿಡ ಬೇರೆ ಬೇರೆ ವೆರೈಟಿ ಅಂದರೆ ಜನರಿಗೆ 7 ವೆರೈಟಿ ಇದೆ. ಈಗ ಅದರಲ್ಲಿ ರೆಡ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ವೈಟ್ ಕಲರ್ ಇದೆ, 12 ಮಂತ್ ಸೀಸನ್ ಇದೆ, ಓಕೆ, ಅಥವಾ ಅರ್ಲಿ ಸೀಸನ್ ಅಂತ ಇದ್ದಾವೆ, ಅರ್ಲಿ ಆಲ್ ಸೀಸನ್ ಅಂತ ಇದ್ದಾವೆ. ಓಕೆ. ಹೀಗೆ ಬೇರೆ ಬೇರೆ ವೆರೈಟಿ. ಗಮ್ಲೆಸ್ಸು ಇದು ಏನಿದೆ, ಈ ವೆರೈಟಿಗಳು ಎಲ್ಲವೂ ಗಮ್ಲೆಸ್ಸೇ. ಓಕೆ ಓಕೆ. ಏನು ಕಸಿ ನಾವು ಈ ಹಲಸಿನ ಗಿಡ ಅಂತ ಹೇಳ್ತೇವೆ, ಅದರಲ್ಲಿ ಯಾವುದ್ರಲ್ಲೂ ಗಮ್ ಇರುವುದಿಲ್ಲ. ಓಕೆ. ಹಲಸಿನ ಗಾತ್ರ ಭಾಳ ಚಿಕ್ಕದಿರ್ತದೆ. ಸೀಡ್ಲೆಸ್ ಕೂಡ ಬಂದಿದೆ ಅಂತಾರೆ ಸರ್. ಈಗ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಸಣ್ಣದು ಇರ್ತದೆ, 10 ರಿಂದ 20 ಸೊಳ್ಳೆಗಳು ಬರ್ತವೆ. ಅದು ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ. ಯಾಕೆಂದರೆ ಒಬ್ಬ ಮನುಷ್ಯ ಮನೆಯಲ್ಲಿ 2 ಜನ ಇದ್ದವನು ಅದನ್ನು ತಗೊಂಡು ಹೋಗ್ತಾನೆ. ದೊಡ್ಡ ಹಲಸಿನಕಾಯಿ ಅಂದ್ರೆ ಕಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಇರ್ತದೆ, ಅವನಿಗೆ ಕೊಂಡೋಗ್ಲಿಕ್ಕೆ, ಅದನ್ನ ಶೇಖರಣೆ ಮಾಡಲಿಕ್ಕೆ, ಉಳಿಸಿಕೊಳ್ಳಲಿಕ್ಕೆ ಎಲ್ಲ ಕಷ್ಟ. ಹೀಗಾಗಿ ಚಿಕ್ಕದಾದ್ರೆ ಸುಲಭ ಆಗುತ್ತೆ. ಈ ದೃಷ್ಟಿಯಿಂದ ಅದು ಒಳ್ಳೆಯದು, ಲಾಭದಾಯಕವೇ. ಓಕೆ. ನಾನು ನಟ್ಟು 1 ವರ್ಷದಲ್ಲಿ ಅದರಲ್ಲಿ ಕಲ್ಲಿಗೆ ಬಂದಿದ್ದೆ, ನಾನು ಬಟ್ ಅದನ್ನು ತೆಗೆದಿದ್ದೇನೆ. ಓಕೆ. ಈಗ ತಿರ್ಗಾ ಈ ಬರ್ಲಿಕ್ಕೆ ಶುರುವಾಗಿದೆ ಅಲ್ಲಿಗೆ, ಅದನ್ನು ತೆಗಿತಾ ಇದ್ದೇನೆ ಮತ್ತೆ. ಅದು ಯಾಕೆ ಸರ್ ಹಾಗೆ? ಮಿನಿಮಮ್ 3 ವರ್ಷ ತೆಗೆದ್ರೆ ಗಿಡ ಸಾಯ್ತದೆ. ಓಕೆ ಓಕೆ. ಹೇಗೆ ಅಂತ ಕೇಳಿದರೆ ನೀವು, ಒಂದು ಈಗ ನಾವು ಅಡಿಕೆ ಸಸಿ ನರ್ಸರಿ ಮಾಡುವಾಗ ಕೂಡ ಅದಕ್ಕೊಂದು ವಿಧಾನ ಇದೆ. ಅಡಿಕೆ ಮರದ 12 ವರ್ಷಕ್ಕೆ ಮೇಲ್ಪಟ್ಟು 20 ವರ್ಷಕ್ಕೆ ಮೊದಲನ ಅಡಿಕೆ ಸಸಿಯನ್ನು ಮಾತ್ರ ನಾವು ನರ್ಸರಿಗೆ ಮಾಡಬೇಕು. ಯಾಕಂದರೆ ಒಂದು ಏಜ್ ಕರೆಕ್ಟ್, ಹೆಲ್ತಿ ಆಗಿರುವಂಥ ಸಮಯ. ಹಾಗಿದ್ದರೆ ಮಾತ್ರ ನಮಗೆ ಅದು ಸರಿಯಾದ ಒಂದು ಗಿಡ ಆಗ್ತದೆ, ಅವನಿಗೆ ತಗೊಂಡೋದವನಿಗೆ ಫಲ ಆಗ್ತದೆ. ಹೀಗೆ ಹಾಗಾಗಿ ನಾವು ಇದನ್ನು ಕೂಡ ಅದೇ ಥರ 3-3.5 ವರ್ಷ ತನಕ ಅದನ್ನು ಮಾಡಿಬಿಡಬಾರ್ದು. ಹಲಸಿನಕಾಯಿ ಜಾಸ್ತಿ ಇಡಬಾರ್ದು. 3.5 ವರ್ಷ ಬಂದಾಗ 1 ಅಥವಾ 2 ಮಾತ್ರ ಬಿಡಬೇಕು, ಉಳಿದೆಲ್ಲ ಕಿತ್ತು ತೆಗಿಬೇಕು. 4 ವರ್ಷ 5 ವರ್ಷ ಆದಾಗ 5 ರಿಂದ 6, 8-10 ವರ್ಷ ಹೋದಾಗಲೂ ಕೂಡ 7-8 ಜಾಸ್ತಿಯಿಂದ ಹಲಸಿನ ತೆಗಿಬಾರ್ದು, ಇಡೀ ಗಿಡವೇ ಸತ್ತು ಹೋಗ್ತದೆ. ಈಗ ನನ್ನ ಅನುಭವವೇ 4-5 ವರ್ಷದ ಹಲಸಿನ ಗಿಡ ಮನೆಯಲ್ಲಿ ಇಲ್ಲಿ ಮೂಡುಬಿದ್ರೆಯಲ್ಲಿದೆ. ಕಳೆದ ವರ್ಷ ಅದನ್ನು ನಾನು ತೆಗಿಲಿಕ್ಕೆ ಆಸೆ ಆಯಿತು, 8-10 ಹಲಸಿನಕಾಯಿ ಆಯಿತು, ಒಂದು ಇಡೀ ಗೆಲ್ಲೆ ಸತ್ತೋಯಿತು. 8 ಹಲಸಿನ ಹಣ್ಣುಗಳು ಕೂಡ ಎಳೆತು ಬಾಡಿದಾಗೆ ಆಗಿ ಹಣ್ಣಾಯಿತು. ಪೂರ್ಣ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಅದಕ್ಕೆ ಆಹಾರ ಸಾಕಾಗೋದಿಲ್ಲ. ಆ ಶಕ್ತಿ ಕೊಡಲಿಕ್ಕೆ ಇದು ಒಂದು ಮಕ್ಕಳು, ಒಂದು ಹೆಂಗಸು ಅಮ್ಮ 7 ರಿಂದ 8 ಮಕ್ಕಳು ಒಂದೇ ಸಲ ಹೆತ್ತರೆ ಏನಾಗ್ತದೆ, ಕಷ್ಟ, ಸಾಕ್ಲಿಕ್ಕಾಗಲ್ಲ. ಆ ಥರ ಆ ಗಿಡಗಳಿಗೆ ಕೂಡ ಕಷ್ಟ. ಮತ್ತು ಸಣ್ಣ ಪ್ರಮಾಣದಲ್ಲಿ ಮಕ್ಕಳಿಗೆ ನಾವು ಮದುವೆ ಮಾಡಿದರೆ ಮಕ್ಕಳಾದರೆ ತಾಯಿಯೇ ಉಳಿಯುವುದಿಲ್ಲ. ಈ ಥರ ಗಿಡಗಳಿಗೂ ಕೂಡ ನಾವು ಒಂದು ಸಣ್ಣ ಪ್ರಾಯದಲ್ಲಿ ನಾವು ಅದನ್ನು ಫಲವನ್ನು ಅಪೇಕ್ಷಿಸಲೇಬಾರದು. ಹೌದು. ಅಲ್ಲ, ನೀವು ಏನು ಅಂತಂದ್ರೆ ನಾವು ಮನುಷ್ಯರು ಏನು ಅದೇ ಗಿಡ ಹೇಳುವಂತ ರೀತಿಯಲ್ಲಿ ತಾವು ಕಂಡಿದ್ದೀರಿ ಪ್ರತಿಯೊಂದು. ಈಗ ನಾನು ನರ್ಸರಿ ಗಿಡ ಸೇಲ್ ಮಾಡುವಾಗ ನರ್ಸರಿ ಗಿಡ ಕೊಂಡೋಗುವವರಿಗೆ ಮೊದಲೇ ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ನೀವು ಅಡಿಕೆ ಇವತ್ತು ಹೊಂಡ ತೆಗಿತಾ ಉಂಟು ಸ್ವಾಮಿ, ನಾಳೆ ನೆಡಲಿಕ್ಕೆ ಬೇಕು ಗಿಡ ಅಂತ ಕೊಂಡೋಗ್ಬೇಡಿ. ಹೊಂಡ ತೆಗೆದು ಹೊಂಡವನ್ನು ಮಿನಿಮಮ್ 1 ವಾರ ಬಿಡಬೇಕಲ್ಲಿ, ಅದಕ್ಕೆ ಗೊಬ್ಬರ ಹಾಕಿ ಅದನ್ನು ಹಲಸಿಬಿಟ್ಟು ಹದ ಮಾಡಿಬಿಟ್ಟು ಮತ್ತೊಂದು 2-3 ದಿವಸ ಬಿಡಬೇಕು. ನರ್ಸರಿಯಿಂದ ಗಿಡ ಕೊಂಡೋಗಿ ನಿಮ್ಮ ಮನೆಯಲ್ಲಿ 8 ದಿವಸ ಇಟ್ಟುಕೋಬೇಕು. ಯಾಕೆ ಕೇಳಿ, ಈಗ ನಮ್ಮ ಮನೆಗೆ ನಾವು ಒಂದು ಹೆಣ್ಣು ತಂದರೆ ಅವಳಿಗೆ ನಮ್ಮ ಮನೆಯಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ 1 ವರ್ಷ ಬೇಕು. 1 ವರ್ಷ ಬೇಕು ಅವಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಆಗುತ್ತೆ. ಅದೇ ಥರ ಪ್ರತಿಯೊಂದು ಜೀವಜಂತುಗಳು ಕೂಡ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗ ಒಗ್ಗಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆ ಮಣ್ಣಿನ ಗುಂಡಿಯಲ್ಲಿ ಆ ಮಣ್ಣಿನಲ್ಲೊಂದು ಹೀಟ್ ಇರ್ತದೆ. ಆ ಹೀಟ್ ಉಂಟಲ್ಲ, ಅದು ಬೇರೆ ಗಿಡಗಳನ್ನು ಬರಲಿಕ್ಕೆ ಬಿಡುವುದಿಲ್ಲ.
ಅದು ಅಲ್ಲಿಗೆ ಅದರ ಆಯುಷ್ಯ ಮುಗೀತು ಅಂತ ಆದ ಗೊಬ್ಬರ ಹಾಕಿದಾಗ ನಮ್ಮ ಗಿಡಗಳು ಫಲಸಾಗಿ ಒಂದೇ ಸಲ ಬೇರ್ಲಿಕ್ಕೆ. ಹಾಗಾದ್ರೆ ಬದುಕುದಿಲ್ವ ಅಂತ, ಬದುಕುವುದು ಕೂರ್ತಾ ಕೂರ್ತಾ ಬದುಕ್ತಿಲ್ಲ. ವಾತಾವರಣಕ್ಕೆ ಹೊಂದಿಕೆ ಆಗಲಿಕ್ಕೆ ಒಂದಷ್ಟು ದಿವಸಗಳು ಬೇಕು. ಅದಕ್ಕಾಗಿ ಅದನ್ನು ಪೂರಕವಾಗಿ ನಾವು ತಯಾರು ಮಾಡಬೇಕು, ಹೊಂದಿಕೊಳ್ಳುವ ಹಾಗೆ ನಾವು ಮಾಡ್ಕೋಬೇಕು. ಮಾಡ್ಕೊಂಡಾಗ ನಮ್ಗೆ ಇಳುವರಿ ಜಾಸ್ತಿ ಬರುತ್ತೆ, ಗಿಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಸಣ್ಣ ಗಿಡಗಳಲ್ಲಿ ಹಲಸಾಗಲಿ ಅಥವಾ ಮಾವಾಗಲಿ ನಾವು ಬೇಗ ಎಕ್ಸ್ಪೆಕ್ಟ್ ಮಾಡಬಾರ್ದು. ಗಿಡ ಕೊಂಡೋಗು ಬೇಗ ಆಪನ ಕೊರಲಿ ಅಂತ ಹೇಳ್ತಾರೆ. ಹೌದು, ಬೇಗ ಆದಷ್ಟು ಅದರ ಆಯುಷ್ಯ ಬೇಗ ಮುಗೀತದೆ. ಹೀಗಾಗಿ ನಾವು ಅದನ್ನು ಮನುಷ್ಯ ಆಲೋಚನೆ ಮಾಡಬೇಕು, ಬೇಗ ಸಿಗಬೇಕು, ಒಂದೇ ಸಲ ನಾನು ಆಕಾಶಕ್ಕೆ ಏನಿಟ್ಟು ಸಂಪಾದನೆ ಮಾಡಬೇಕು ಅಂತೇಳುವ ಮನೋಭಾವನೆ ಕೃಷಿಯಲ್ಲಿ ಮಾಡಬಾರ್ದು. ಸರ್, ನನಗಿನ್ನೊಂದು ವೈಯಕ್ತಿಕ ಕುತೂಹಲದ ಪ್ರಶ್ನೆ ಇದು. ನಮ್ಮ ಸಬ್ಜೆಕ್ಟಿಗೆ ಸಂಬಂಧಪಡ್ತದೆ ಅಥವಾ ಪಡುವುದಿಲ್ಲ ಅನ್ನೋ ವಿಚಾರ ಅಲ್ಲ. ತಾವು ರೈತ ಸಂಪರ್ಕ ಕೇಂದ್ರ ಜೊತೆಗೆ ರೈತ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು, ಒಂದಷ್ಟು ರೈತ ಮಾಹಿತಿ ಶಿಬಿರಗಳನ್ನು ಏರ್ಪಡಿಸಿಕೊಂಡವರು. ಸರ್, ರಾಸಾಯನಿಕ ಮತ್ತು ಸಾವಯವ ಇದೆರಡರಲ್ಲಿ ಯಾವುದು ಒಳ್ಳೆಯದು ಅಂತ ತಾವು ಪರಿಗಣಿಸ್ತೀರಿ? ನಿಮಗೆ ನಾನು ಉದಾಹರಣೆ ಕೊಡ್ತೇನೆ. ನಿಮಗೆ ಗೊತ್ತಿರ್ಬೋದು, ಆಳ್ವಾಸಲ್ಲಿ ಕೃಷಿ ಸಿರಿ ಅಂತ ಹೇಳುವಂಥದ್ದು ನಡೀತಾ ಇರ್ತದೆ. ಹೌದು. ಕಳೆದ 2012ರಿಂದ ಮೋಹನ್ ಆಳ್ವರು ನನ್ನ ಮೇಲೆ ಒಂದು ಹೌದು ಅಭಿಮಾನ ಇಟ್ಟು ನನಗೆ ಅದರ ಜವಾಬ್ದಾರಿ ಕೊಡ್ತಾರೆ. ಓಕೆ. ನಾವು 2016ರಲ್ಲಿ ಅಲ್ಲಿ ಕೃಷಿ ಸಂದರ್ಭದಲ್ಲಿ 1 ಎಕರೆ ಪ್ರದೇಶದಲ್ಲಿ ಸಾವಯವ, 1 ಎಕರೆ ಪ್ರದೇಶದಲ್ಲಿ ರಾಸಾಯನಿಕ ಹಾಕಿ ಮಾಡಿದೆವು. ರಾಸಾಯನಿಕ ಹಾಕಿ ಮಾಡಿದಂಥ ಎಲ್ಲ ಗಿಡಗಳು ಒಂದು ಸಂದರ್ಭ ತನಕ ಒಳ್ಳೆಯ ಫಲ ಕೊಟ್ಟು ಮತ್ತು ಎಲ್ಲ ಗಿಡಗಳೇ ಸತ್ತು ಹೋಯಿತು. ಓಕೆ, ಹೋಯಿತು. ಅದು ನಮ್ಮದು 2-3 ತಿಂಗಳಾದರೂ ಏನಾಗೋದಿಲ್ಲ. ಹಾಗಾಗಿ ನಾವು ವೆರಿ ನೆಕ್ಸ್ಟ್ ಇಯರ್ ಆ ಆರ್ಗ್ಯಾನಿಕನ್ನು ಬಿಟ್ಟು 3-3.5 ಎಕರೆಯಲ್ಲಿ ಆರ್ಗ್ಯಾನಿಕ್ಕೇ ಮಾಡಿ ಪ್ರತಿಯೊಬ್ಬ ಜನರಿಗೂ ಕೂಡ ನಾವು 1 ವರ್ಷ 90 ವೆರೈಟಿಯ ತರಕಾರಿಯನ್ನು ಮಾಡಿಬಿಟ್ಟು ರಾಸಾಯನಿಕ ಇಲ್ಲದೆ ಹೇಗೆ ಮಾಡಬಹುದು ಅಂತ ಹೇಳುವಂಥದ್ದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ರಾಸಾಯನಿಕ ಆರ್ಗ್ಯಾನಿಕ್ ಇರ್ತದಲ್ಲ, ಹೌದು, ರಾಸಾಯನಿಕ ರಹಿತ, ಅದಕ್ಕೆ ಬಾಳುವೆ ಜಾಸ್ತಿ, ಆಯುಷ್ಯ ಜಾಸ್ತಿ. ಓಕೆ. ಹೀಗೆ ರಾಸಾಯನಿಕದ್ರಲ್ಲಿ ಆದಾಯ ಬರ್ಬೋದು, ಆದರೆ ಅದರ ಜೀವಿತಾವಧಿ ಕಮ್ಮಿ ಆಗುತ್ತೆ, ಶಾರ್ಟ್ ಫಾಲ್ ಆಗುತ್ತೆ. ಅದು ತರಕಾರಿ ಬೆಳೆಯಲ್ಲಿ ಅಥವಾ ಹೂವಿನ ಬೆಳೆ, ಯಾವುದೇ ಬೆಳೆ, ದೀರ್ಘಕಾಲಿಕ ಬೆಳೆಗಳಲ್ಲಿ ಯಾವುದೇ ಬೆಳೆ ಇರಲಿ ನಿಮಗೆ ಅದೇ ಪ್ರಮಾಣ. ಓಕೆ, ಅದೇ ಪ್ರಮಾಣ ಸಾಮಾನ್ಯ ಹಾಗೆ ಅಂತ. ಈಗ ರಾಸಾಯನಿಕ ಗೊಬ್ಬರ ಏನು ಮಾಡ್ತದೆ, ಅದರಲ್ಲಿ ಗೊಬ್ಬರದ ಅಂಶ ಇರುವುದಿಲ್ಲ. ಹೌದು. ಭೂಮಿಯಲ್ಲಿರುವಂತಹ ಏನು ಮೆನ್ಯೂರ್ ಶಕ್ತಿ ಇದೆ ಅದನ್ನು ಗಿಡಕ್ಕೆ ತೆಗೆದು ಕೊಡ್ತದೆ. ಅದು ಹೌದು. ಒಂದು ಸಲ ಭೂಮಿಯಲ್ಲಿ ಅದು ಮುಗೀತು ಅಂತ ಆದ ಕೂಡಲೇ 2ನೇ ಸಲಕ್ಕೆ ಇಲ್ಲ, ಆಗುವುದಿಲ್ಲ. ಒಂದು, ನೀವು ಇದು ಹಟ್ಟಿ ಗೊಬ್ಬರವನ್ನು ಹಾಕಿ ರಾಸಾಯನಿಕ ಹಾಕಿದರೆ ಆ ರಾಸಾಯನಿಕ ಹಟ್ಟಿ ಗೊಬ್ಬರವನ್ನು ತಿಂದು ಬಿಡ್ತದೆ, ಮಣ್ಣಿಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ಇಮಿಡಿಯೇಟ್ ಒಂದು ಸಲಕ್ಕೆ ಕೊಟ್ಟು ಬಿಡ್ತದೆ ಅದು. ಕರೆಕ್ಟ್. ಒಂದು ಸಲ ನೀವು ಪ್ರತಿ ತಿಂಗಳು ಹಾಕ್ತೀರಾ ಗೊಬ್ಬರವನ್ನು? ಇಲ್ಲ, ವರ್ಷಕ್ಕೊಂದ್ಸಲ ಹೌದು. ಅಷ್ಟೊತ್ತಿಗೆ ಮಣ್ಣು ಜವಳೆ ಆಗಿಬಿಟ್ಟು ಅದರ ಪೂರ್ವ ಹೋಗಿಬಿಟ್ಟು ಮರ ಹಾಳು. ಒಟ್ಟಾರೆಯಾಗಿ ರಾಸಾಯನಿಕ ಅಷ್ಟೊಂದು ಉತ್ತಮ ಅಲ್ಲ ಅನ್ನೋದು ತಮ್ಮ ವೈಯಕ್ತಿಕ. ನಾನು ನನ್ನ ತೋಟದಲ್ಲಿ ಮೊದಲ 2-3 ವರ್ಷ ಮಾತ್ರ ಯೂಸ್ ಮಾಡಿದ್ದೇನೆ. ಈಗ ಬರುವುದಿಲ್ಲ, ನಮ್ಮ ತೋಟದೊಳಗೆ ಬರುವುದೇ ಇಲ್ಲ. ರಾಸಾಯನಿಕವನ್ನು ಹಾಕುವುದಿಲ್ಲ, ರಾಸಾಯನಿಕ ಕೊಳೆನಾಶಕ ಇಂಥದ್ದು ಯಾವುದೂ ಬರುವುದಿಲ್ಲ. ಓಕೆ, ನಾವು ಮಾಡುವುದೇ ಇಲ್ಲ. ಹಾಗಾದ್ರೆ ಈಗ ನಾನು ಆಗ್ಲೇ ಕೇಳಿದಂಗೆ ಅಡಿಕೆ ಗಿಡಗಳಿಗೆ ಬೋರ್ಡೋ ದ್ರಾವಣ. ಬೋರ್ಡೋ ದ್ರಾವಣ ನಿಮಗೆ ರಾಸಾಯನಿಕ ಅಲ್ಲ, ಬೋರ್ಡೋ ದ್ರಾವಣ ತಾವು ಸ್ಪ್ರೇ ಮಾಡ್ತೇವೆ. ಈಗ ಮಾವಿನ ಗಿಡಗಳಿಗೆ ಏನಾದರೂ ಅಂಥದ್ದೇನಾದ್ರು ಅಗತ್ಯ ಇದ್ರೆ ಏನ್ ಮಾಡ್ತೀರಿ? ಅಂದ್ರೆ ನಾನು ಹೂ ಬಿಡುವ ಸಮಯಕ್ಕೆ ಇದನ್ನೇ ಕೊಡುದು, ಬೋರ್ಡೋ ದ್ರಾವಣ ಕೊಡುದು. ಮಾವಿಗೆ ಕೂಡ ಕೊಡಿ. ಹೌದು, ಮಾವಿನ ಗಿಡ ಹೂ ಬಿಟ್ಟಾಗ ನಾವು ಇನ್ನೊಂದು ಪದ್ಧತಿ ಅದೇ ಕೇಳ್ತಾ ಇದ್ದೀನಿ. ಅಡಿಕೆ ಗಿಡದ ಸಿಪ್ಪೆಗಳನ್ನು ಸಂಜೆ 5 ಗಂಟೆಗೆ ಅಲ್ಲಿ ರಾಶಿ ಹಾಕಿ ಬೆಂಕಿ ಕೊಡ್ತೇವೆ. ಬೆಂಕಿ ಮಾಡಲಿಕ್ಕೆ ಬಿಡುವುದಿಲ್ಲ, ಹೊಗೆ ಹೋಗ್ಲಿಕ್ಕೆ ಬಿಡ್ತೇವೆ. ಕರೆಕ್ಟ್. ಆ ಹೊಗೆ ಉಂಟಲ್ಲ, ಒಂಥರ ಭಯಂಕರ ವಾಸನೆ, ಖಾರ, ಅದು ಖಾರವೂ ಇದೆ, ಒಂಥರ ಸ್ಮೆಲ್ಲು ಇದೆ, ಎಲ್ಲ ಹಾರಿಬಿಡ್ತದೆ. ಈ ಒಂದು ವಿಧಾನ. ಮೊದಲು ನಾವು ಅಡಿಕೆ ಮರಕ್ಕೆ ಕೊಟ್ಟ ಸಂದರ್ಭಗಳಲ್ಲಿ ನಾವು ಈಗ ಒಂದು ಸಲ ಮರಕ್ಕೆ ಕೊಟ್ಟಾಯ್ತು, ಹೂ ಬಿಡುತ್ತದೆ ಅಂತ ಅಂದಾಜಾದಾಗ ಇನ್ನೊಂದು ಸಲ ನಾವು ಕೊಡ್ತೇವೆ ಬೋರ್ಡೋ ದ್ರಾವಣನ್ನೇ. ಮಾವಿಗೂ ಕೂಡ ಒಟ್ಟು ಕೊಡ್ತೀರಿ? ಮಾವಿಗೂ ಏನು ಹಾಳಾಗಲ್ಲ, ಏನಾಗುದಿಲ್ಲ. ಹೂ ಬಿಡುವ ಸಮಯಕ್ಕೆ ಏನು ತೊಂದರೆ ಆಗಲ್ಲ, ಚಿಗುರಿಗೂ ತೊಂದರೆ ಆಗಲ್ಲ. ಇಲ್ಲ, ಹೂ ಬಿಟ್ಟ ಮೇಲೆ ನಾವು ಇದನ್ನು ಹೊಗೆ ಹಾಕುವಂತ ಮಾಡ್ತೀರಿ, ಸ್ಪ್ರೇ ಹೊಡೆಯುವುದಿಲ್ಲ. ಹೌದು. ನಾನು 1 ವರ್ಷ ಯಾರಾದ್ರು ಹೇಳಿದ್ರೆ ಇವರಿಗೆ ಹುಚ್ಚು ಅಂತ ಹೇಳಿಯಾರು. ಈ ಧೂಳು ಇದೆಲ್ಲ, ಧೂಳು ಹೌದು, ಅದನ್ನು ಕಲೆಕ್ಟ್ ಮಾಡಿ ಗೋಣಿಯಲ್ಲಿ ತರುವುದು, ತಂದು ಬಿಟ್ಟು ಮರದ ಮೇಲೆ ಹೋಗಿ ಅದನ್ನು ಚೆಲ್ಲುವುದು, ಹಾರಿಸುವುದು. ಯಾಕೆ ಅಂತ ಕೇಳ್ಬೋದು ನೀವು. ಮಾರ್ಗದ ಬದಿಯಲ್ಲಿರುವಂಥ ಯಾವುದೇ ಹಣ್ಣು ಹಂಪಲಿನ ಗಿಡಗಳಿಗೆ ಹೂ ಉದುರುವಂಥ ಇರುವುದಿಲ್ಲ, ಪೂರ್ತಿ ಕಾಯಿ ಆಗ್ತದೆ.
ಯಾಕೆ ಅಂತ ಕೇಳಿದರೆ ಈ ಧೂಳುಗಳು ಅದರಲ್ಲಿ ಹೋಗಿ ಕೂತ್ಕೊಳ್ತದೆ ಹೂವಿನ ಮೇಲೆ. ಓಕೆ. ಕೂತಾಗ ಆ ನೊಣಗಳಿಗೆ ಅದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕಾಯಿ ಬಂದುಬಿಡ್ತದೆ. ಹೌದು. ಕಾಯಿ ಬಂದ ಮೇಲೆ ರಸ್ತೆ ಬದಿಯಲ್ಲಿ ಎಲ್ಲ ಹಣ್ಣುಗಳು ಅಷ್ಟೇ, ಎಲ್ಲ ಹಣ್ಣುಗಳು. ಹೀಗಾಗಿ ನಾನು 1 ವರ್ಷ ಅದನ್ನು ಕೂಡ ಸ್ಪ್ರೇ ಪ್ರಯತ್ನ ಮಾಡಿದ್ದೇನೆ. ಒಳ್ಳೆಯದು. ಆದರೆ ಮರಗಳ ದೊಡ್ಡದಾದಾಗ ಅದೆಲ್ಲ ಅದು ಸಾಧ್ಯ ಆಗಲ್ಲ, ಸಾಧ್ಯವೂ ಆಗುವುದಿಲ್ಲ. ಅದು ಆಗುದು ಇಲ್ಲ. ಮತ್ತೆ ಅದು ಮಿಷಿನ್ ಇದ್ರೆ ಮಾಡ್ಬೋದು, ಅಂಥದ್ದೊಂದು ವ್ಯವಸ್ಥೆ ಬಂದರೆ ಮಾಡ್ಬೋದು. ದೊಡ್ಡ ಮಿಷಿನ್ ಇದ್ರೆ ಅದನ್ನು ಸ್ಪ್ರೇ ಮಾಡುವಂಥದ್ದು ಮಾಡ್ಬೋದು. ಫುಲ್ಲು ದೊಡ್ಡ ದೊಡ್ಡ ತೋಟಗಳಿಗೆ ಅದನ್ನು ಮಾಡಲಿಕ್ಕೆ ಮಾಡ್ಬೋದು. ಅಂದರೆ ವಿಶೇಷವಾಗಿ ಮಾವು ಬೆಳೆಯಲ್ಲಿ ತಾವು ಹೇಳಿದಂತೆ ಅಂತ ಇದ್ರೆ ಹಾಗಾದ್ರೆ ಅದಕ್ಕೆ ಹೂ ಬಿಡುವ ಸಮಯಕ್ಕೆ ರಾಸಾಯನಿಕದ ಅವಶ್ಯಕತೆ ಇಲ್ಲ, ಹೊಗೆ ಹಾಕಿದ್ರೂ ರಾಸಾಯನಿಕ ಅಲ್ಲದೆ ಕೂಡ ನಿಮಗೆ ಬೇರೆ ಮಾಡ್ಲಿಕ್ಕೆ ಆಗ್ತದೆ. ಓಕೆ. ಅದಕ್ಕೆ ಒಂದು ನೇತಾಡಿಸುವಂಥ ಬಕೆಟ್ ಸಿಗ್ತದೆ. ಓಕೆ. ಅದಕ್ಕೆ ಈ ಗೊಬ್ಬರದ ಇದು ನೆಲಕಡಲೆ ಹಿಂಡಿ ಮತ್ತೆ ಬೆಲ್ಲವನ್ನು ಹಾಕಿ ಅದರಲ್ಲಿ ಕೊಳೆಸಿ ಬಿಟ್ಟು ಅಲ್ಲಿ ನೇತಾಡಿಸಿದ್ರೆ ಸಾಕು, ಪೂರ್ತಿ ಅಲ್ಲಿಗೆ ಹೋಗಿ ಬೀಳ್ತವೆ ಎಲ್ಲ, ಅದರಲ್ಲಿ ಬೀಳ್ತವೆ. ಹೌದು. ಇನ್ನೂ ಕೆಲವು ಹಳ್ಳಿಯ ಸೊಪ್ಪಿನ ರಸಗಳೆಲ್ಲಿದ್ದಾವೆ ಅದಕ್ಕೆ ಹಾಕಿದರೆ ಸ್ಮೆಲ್ಲಿಗೆ ಬಂದಲ್ಲಿ ಬೀಳ್ತವೆ ಎಲ್ಲ, ಹಾಗೂ ಆಗ್ತದೆ. ಮತ್ತು ಇನ್ನು ಏನು ಅಂತ ಹೇಳಿದರೆ ರೈತನ ದೃಷ್ಟಿಯಿಂದ ನಾನು ಮಾತಾಡೋದಿದ್ದರೆ 100ಕ್ಕೆ 100% ನಮ್ಮದು ಅಂತ ಹೇಳುವ ಭಾವನೆ ಇರಬಾರ್ದು. ಅದರಲ್ಲಿ ಯಾರ್ಯಾರ ಪ್ಯಾಲೆ ಎಷ್ಟೆಷ್ಟಿದೆ ಅವನಿಗೆ ಹೋಗಬೇಕು. ನಾವು ಹೇಗೆ ಅಂತ ಕೇಳಿದರೆ 10 ವಿಧದಿಂದ ನಾವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಆಹಾರ ತಗೊಳ್ಳೋದು. ನೀರು, ಗಾಳಿ, ಬೆಳಕು, ಗೊಬ್ಬರ, ಮನುಷ್ಯನ ಸಹಾಯ, ಪ್ರಾಣಿಗಳ ಸಹಾಯ, ಗೊಬ್ಬರದ ಸಹಾಯ, ಈ ಥರ ನಾವು ತಗೊಳ್ಳೋದ್ರಿಂದ ಅದರಲ್ಲಿ 100% ನನಗೆ ಸಿಗಬೇಕು ಅಂತ ಹೇಳುವಂಥ ಮನೋಭಾವ, ನಾನೊಬ್ಬನೇ ಅನ್ನೋದು ಬಿಟ್ಟು ಅವುಗಳಿಗೂ ಒಂದಷ್ಟು ಇರಲಿ ಅನ್ನೋದನ್ನು ನಾವು ಅವರ ಪಾಲದು, ಅದರ ಪಾಲು. ಆವಾಗ ನಮಗೆ ಲಾಸ್ ಆದರೆ ಬೇಸರ ಆಗುವುದಿಲ್ಲ. ಅಲ್ಲ, ನನಗೆ ಇನ್ನೊಂದು ಕುತೂಹಲ ಇದೆ. ನಾನು ಬಂದಾಗ ಕಂಡದ್ದು ಮತ್ತು ತಾವು ಹೇಳಿದ್ದು ಇವತ್ತು ನನಗೆ ನೆನಪಾಗ್ತಾ ಇದೆ. ಸುದೀರ್ಘ ವರ್ಷಗಳ ನಂತರ ತಮ್ಮ 12-13 ಎಕರೆ ಕಾಂಪೌಂಡ್ ಸುತ್ತ ತಾವು ಹಲಸಿನ ಗಿಡಗಳನ್ನು ಹಾಕಿ ಪ್ರಾಣಿಯಿಂದ ರಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಕೇಳಲ್ಪಟ್ಟಿದ್ದೀನಿ. ಏನೀ ಕುತೂಹಲ ಸರ್? ನೋಡಿ, ಈ ಪ್ರಾಣಿಗಳು ನಮ್ಮಲ್ಲಿ ಯಾಕೆ ಬರ್ತವೆ? ಕಾಡಲ್ಲಿದ್ದಂಥ ಪ್ರಾಣಿಗಳು ನಾಡಿನಲ್ಲಿದ್ದಾವೆ. ಕಾಡಲ್ಲಿ ಆಹಾರ ಇಲ್ಲ. ಮರಗಳಲ್ಲಿ ಮೊದಲೇನಿತ್ತು ಎಲ್ಲ ಥರದ ಹುಳಿ ಅಂಥದ್ದು, ಈ ಪೆಜೆಕಾಯಿ ಅಂತ ಹೇಳ್ತಾರೆ, ಮಾವು, ಹಲಸು, ಹೆಬ್ಬಲ ಎಲ್ಲ ಇತ್ತು. ಇಲ್ಲ, ಈಗ ಎಲ್ಲ ಮನುಷ್ಯ ತಿಂದು ತೆಗಿದ್ದಾನೆ, ಯಾವ ಮರವೂ ಇಲ್ಲ. ಹೀಗಾಗಿ ಬಡ ಹಸಿವಾಗಿ ನಾಡಿಗೆ ಬರ್ತವೆ. ನಾಡಿಗೆ ಬರುವಾಗ ನಾನು ನನ್ನ ಬಾರ್ಡ್ರಲ್ಲೇ ನಾವು ಹಲಸಿನ ಗಿಡಗಳನ್ನು ಅಥವಾ ಹೆಬ್ಬಲಸಿನ ಗಿಡಗಳನ್ನು ಹಾಕಿದಾಗ ಅವು ತನ್ನಷ್ಟಕ್ಕೆ ಅದನ್ನೇ ಹೊಟ್ಟೆ ತುಂಬುತ್ತವೆ. ನನ್ನ ತೋಟದ ಒಳಗಡೆ ಬಂದು ತೊಂದರೆ ಕೊಡುವಂಥದ್ದು ಒಂದು ವೇಳೆ ಇದರಲ್ಲಿ ಬಂದರೆ ಅವು ಒಂದ್ಸಲ ಓಡಿಸಿದ್ರೆ ಓಡ್ತವೆ, ಅಲ್ಲಿ ತಿಂದ್ಕೊಂಡು. ಸುಮ್ಮನೆ ತಮಾಷೆಗಾಗಿ ಹೇಳ್ತಾ ಇದ್ದೇನೆ ಸರ್. ಏನಂತಂದ್ರೆ ಅವುಗಳಿಗೆ ಹೊಟ್ಟೆ ತುಂಬಿದ್ರೆ ಸಾಕು, ಎಷ್ಟು ತಿಂದರೂ ತುಂಬದಿದ್ದವ ಮನುಷ್ಯ ಮಾತ್ರ, ಅವನಿಗೆ ಸಾಕಾಗಲ್ಲ. ಮತ್ತೆ ನನ್ನ ತೋಟದಲ್ಲಿ ಏನು ಇದು ಪುನರ್ಪುಳಿ ಅಂತ ಹೇಳ್ತೇವೆ, ಕೋಕಮ್, ಅದು ತುಂಬ ಗಿಡಗಳಿದ್ದಾವೆ. ಓಕೆ. ಅದು ಮಂಗ ಅದನ್ನು ಭಾರಿ ತಿಂತವೆ. ನಾವು ಅದನ್ನು ಮುಟ್ಟುವುದೇ ಇಲ್ಲ. ಸರಿ ಸರಿ ಸರಿ. ನಾವು ಕೊಯ್ಯುವುದೇ ಇಲ್ಲ. ನೀವು ಕೊಯ್ದರೆ ನೀವು ನಂಬಲಿಕ್ಕಿಲ್ಲ, ಒಂದು 8-10 ಚೀಲ ಓಕೆ ಇದಾಗ್ಬೋದು. ದೊಡ್ಡ ದೊಡ್ಡ ಮರಗಳು, ಪ್ರಾಣಿ ಪಕ್ಷಿಗಳಿಗೆ ಬಿಟ್ಟಿದ್ದೀರಿ, ಮಂಗಗಳೇ ತಿನ್ನುವುದು ಓಕೆ ಜಾಸ್ತಿ. ಮತ್ತೆ ದನಗಳು ಹೋದರೆ ಅದನ್ನು ಬುದ್ಧದಲ್ಲಿ ಬಿದ್ದಿದ್ದನ್ನು ತಿಂತವೆ. ನಾವು ತೆಗೆದಿದ್ದೇವೆ. ಅಂದರೆ ಒಂದಷ್ಟು ಪ್ರಕೃತಿಗಾಗಿ ಮತ್ತು ಪ್ರಾಣಿಗಳಿಗಾಗಿ ಇರಲಿ ಅಂತ. ಹಾಗೆ ನಂದು ಹೆಬ್ಬಲಸಿನ ಕೂಡ ಮರ ಉಂಟು, ನಾವು ಕೊಯ್ಯುವುದಿಲ್ಲ. ಓಕೆ. ಮಂಗಗಳೇ ತಿಂತವೆ. ಓಕೆ. ಮಂಗಗಳೇ ತಿಂತವೆ. ಈ ಕಾಟು ಹಲಸಿನಕಾಯಿಗಳಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಕೆಲಸದವರು ಬೇಕಾದಷ್ಟು ಜನರಿಗೆ ಕೊಡ್ತೇವೆ. ಓಕೆ. ನಾವು ಒಂದಷ್ಟು ತೆಕ್ಕೊಳ್ತೇವೆ. ಓಕೆ. ಬಹುಶಃ 50-75 ಮರ ಇದೆ. ಉಳಿದದನ್ನೆಲ್ಲ ಅವು ತಿಂತವೆ, ಕೆಳಗೆ ಬೀಳ್ತವೆ, ದನಗಳು ತಿಂತವೆ. ಅದು ಬಿದ್ದರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಹಿಡ್ಕೊಬಂದು ಗೊಬ್ಬರ ಮಾಡ್ತೇವೆ. ಗೊಬ್ಬರದ ಗುಂಡಿ ಒಳಗೆ ಹಾಕ್ತೇವೆ. ಆವಾಗ ಅದು ಕೊಳೆತು ಗೊಬ್ಬರ ಆಗ್ತದೆ. ಓಕೆ. ಹೀಗೆ. ಇಲ್ಲದೆ ಇದ್ದರೆ ಅದು ಬಾಕಿ ಸಮಯದಲ್ಲಿ ಇತ್ಯಾದಿ ಇರುವೆ, ನೊಣ ಎಲ್ಲದಕ್ಕೂ ಆಹಾರವಾಗಿ ಬಿಡ್ತದೆ ಅನ್ನೋದು ತಮ್ಮ. ನಾನು ಭತ್ತದ ಕೃಷಿ ಕೂಡ ಮಾಡಿದ್ದೇನೆ. ಹೌದು. ಭತ್ತದಲ್ಲಿ ಹಲವಾರು ವೆರೈಟಿಗಳನ್ನು ಮಾಡಿದ್ದೇನೆ. ಓಕೆ. ಈಗ ಶ್ರೀ ಪದ್ಧತಿ ಅಂತ ಇತ್ತು, ಈಗ ಮಿಶ್ರಣ ನಡುವಂಥದ್ದು ಎಲ್ಲ ಥರವನ್ನು ಮಾಡಿದ್ದೇನೆ. ಭತ್ತ ಮನುಷ್ಯ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಭತ್ತದ ಗದ್ದೆಯಲ್ಲಿ ನೀರು ನಿಂತು ಜಿನುಗಿ ಉಂಟಲ್ಲ, ಅದು ಹೌದು. ಆ ಪದರ ಏನಿದೆ ನೀರಿನ ನಿಲ್ಲುವಂಥದ್ದು, ಅದರಿಂದ ಸಣ್ಣ ಪ್ರಮಾಣದಲ್ಲಿ ಜಿನುಗಿ ನಮ್ಮ ಕೆರೆ ಬಾವಿಗಳಿಗೆ ಹೋಗ್ತದೆ. ವಾತಾವರಣದಲ್ಲಿ ತಣ್ಣಗೆ ಇರ್ತದೆ, ನಮಗೆ ಕುಡಿಯೋ ನೀರಿರ್ತದೆ. ಯಾವಾಗ ಇದೆಲ್ಲ ತೋಟಗಳಾಯಿತು, ಯಾವಾಗ ಈ ಪಟ್ಲಗಳನ್ನೆಲ್ಲ ಮುಗಿಸಿ ಬಿಲ್ಡಿಂಗ್ ಕಟ್ಟಿ ಬಯಲುಗದ್ದೆಗಳು ಪಟ್ಲಗದ್ದೆಗಳಿಗೆ ಎಲ್ಲ ನೀರು, ಸಿಟಿಯಲ್ಲಿ ನೀವು ನೋಡಿದಾಗ ಈಗ ಮೂಡಿದ ಎಲ್ಲ ಪಟ್ಲಗಳಿಗೆ ಮಣ್ಣು ಹಾಕಿದ್ರು. ಇಡೀ ಲೋಕದಲ್ಲಿ ಎಲ್ಲ ಬಾವಿಗಳಲ್ಲಿ ನೀರಿಲ್ಲ.
ಹೌದು ನಮಗೆ ನೀರಿನ ಪ್ರಭಾವ ತೊಂದರೆ ಸರ್. ಗದ್ದೆಯಿಂದಾಗಿ ಇರತಕ್ಕಂಥ 3 ವಿಚಾರವನ್ನು ನಾವು ನೆನಪಿಸಲೇಬೇಕು. ಒಂದು, ನೀರು ಆವಿಯಾಗ್ತದೆ, ಆವಿಯಾಗಿ ಮೋಡ ಆಗ್ತದೆ, ಮತ್ತೆ ಭೂಮಿಗೆ ಬರ್ತದೆ. ಎರಡನೇದು, ನಾವೇನು ನೀರು ಇಂಗಿಸುವಿಕೆ, ಇಂಗುಗುಂಡಿ ಅಂತ ಅಂತೀವಿ, ಆ ಇಂಗುಗುಂಡಿಯ ಅವಶ್ಯಕತೆನೇ ಇಲ್ಲ ಭೂಮಿಗೆ. ಮೂರನೇದಾಗಿ ಭೂಮಿ ಫಲವತ್ತಾಗಿರ್ತದೆ, ನಮ್ಗೆ ಅನ್ನ ಕೊಡ್ತದೆ. ಈ ಮೂರನ್ನ ಮರ್ತ ಮನುಷ್ಯ ನಾವು ಭೂಮಿನ ಹಾಳು ಮಾಡ್ತಾ ಇದ್ದೀವಿ. ನಾನು ಕೇಣೆ ಉಂಟಲ್ಲ, ಹೌದು, ಆ ಕೇಣೆ ಕೂಡ ಮಾಡಿದ್ದೇನೆ. ಓಕೆ. ಕೇಣೆ ಕೂಡ ನಟ್ಟು, ಅದು ನಿಜವಾಗಿ ಸುವರ್ಣಗೆಡ್ಡೆ. ಓಕೆ. ಅದು ನಿಜವಾಗಿ ಉಂಟಲ್ಲ ನಿಮಗೆ, ಹಾಂ ಸರ್, ಕಷ್ಟ ಇಲ್ಲದ ಒಂದು ಉತ್ಪತ್ತಿ ಅದು. ಓಕೆ. ಆದರೆ ನಮ್ಮಲ್ಲಿ ಅದಕ್ಕೂ ಮಂಗಗಳ ಇದು ಹಂದಿಗಳ ಹೆಗ್ಗಣ ಮತ್ತು ಹಂದಿ, ಹೆಗ್ಗಣ ಮತ್ತು ಹಂದಿಗಳ ಕಾಟ ಇದೆ. ಅದು ನಾನು ಮುಳ್ಳು ಬೇಲಿ ಮಾಡಿ ಅದನ್ನು ಕೂಡ ಮಾಡಿದ್ದೇನೆ. ಅದರ ಮೇಲೆ ನನ್ನ ಎಕ್ಸ್ಪೆರಿಮೆಂಟ್ ಏನು ಅಂತ ಹೇಳಿದರೆ, ಒಂದು ಹೊಂಡದಲ್ಲಿ 2 ಅಡಿಕೆ, ನೀವು ಸ್ವತಃ ನೋಡಿದ್ದೀರಿ, ಒಂದು ಹೊಂಡದಲ್ಲಿ 2 ಅಡಿಕೆ ಗಿಡ ಮಾಡುವಂಥದ್ದು. ಸಣ್ಣ ಗಿಡ ಸೈಜಿನ ಗಿಡ ಒಂದು, ದೊಡ್ಡ ಸೈಜಿನ ಗಿಡ ಒಂದು. ಅದು ಆ್ಯಕ್ಚುಲ್ ಪ್ರಯೋಜನ ಆಗಲಿಲ್ಲ, ಅದು ದೊಡ್ಡ ಉಪಯೋಗಿ ಅಲ್ಲ ಅಂತ, ಬೆಳವಣಿಗೆ ಕುಂಠಿತ ಆಗ್ತದೆ, ಬರಲಿಲ್ಲ. ಹೌದು. ಮತ್ತು ಶುಂಠಿ ನಡುವವರಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ಹೇಳಿ ಸರ್. ಏನು ಅಂತ ಹೇಳಿದರೆ, ನಾನು ಮೊದಲು ಹೇಳಿದಂಥ ಶುಂಠಿ, ಎಲ್ಲಿ ನಾವು ಗದ್ದೆ ಇದು ಬಾವಿಯಿಂದ ಶೇಡಿ ಮಣ್ಣು ತೆಗಿತೇವೆ, ಆ ಶೇಡಿ ಮಣ್ಣಿನಲ್ಲಿ ನಾವು ಶುಂಠಿ ನೆಟ್ಟು ನೋಡಿ, ಅಂದರೆ ಶುಂಠಿ ನೆಟ್ಟಾದ ಮೇಲೆ ಗೊಬ್ಬರ ಹಾಕಿ ಆದ ಮೇಲೆ ಅದಕ್ಕೆ ಒಂದೊಂದು ಬುಟ್ಟಿಯಷ್ಟು ಶೇಡಿ ಮಣ್ಣು, ಬಾವಿ ಶೇಡಿ ಮಣ್ಣು ಹಾಕಿ ಯಾವುದೇ ರೋಗ ಬರುವುದಿಲ್ಲ. ಡಬಲ್ ಇದು ಪ್ರಾಫಿಟ್, ಇಳುವರಿ ಡಬಲ್ ಇಳುವರಿ ಬರ್ತದೆ. ಇದು ನನ್ನ ಸ್ವತಃ ಅನುಭವ. ಯಾವುದೇ ರೋಗ ಬರುವುದಿಲ್ಲ. ಓಕೆ, ಇದು ನನ್ನ ಅನುಭವ. ಅಂದ್ರೆ ಈ ಶೇಡಿ ಮಣ್ಣು ಅಂದ್ರೆ ಅದು ಒಣಗಿದಾಗ ಒಂಥರ ಮರಳು ಮಿಶ್ರಿತ ಮಣ್ಣಿನ ತರ ಬಂದ್ಬಿಡ್ತದೆ. ಮರಳಲ್ಲ, ಅಲ್ಲ, ಹುಡಿಯಾಗಿ ಕ್ರಿಮಿಗಳು ಅಂಟು ಇರುವುದರಿಂದ ಅದರೊಳಗೆ ಹೋಗುದಿಲ್ಲ. ಪಸೆ ಬಂದ ಕೂಡಲೇ ಅಂಟಾಗಿಬಿಡುತ್ತೆ, ಒಳಗೆ ಹೋಗ್ಲಿಕ್ಕೆ ಇದು ಸಾಯ್ತದೆ. ಅಲ್ಲಿ ಒಳಗಡೆ ಹೋಗಿ ಇದನ್ನ ಶುಂಠಿನ ತಿನ್ನಕ್ಕಾಗುದಿಲ್ಲ. ಇದು ಪ್ರಕೃತಿ ಸಹಜವಾಗಿ ಸಿಮೆಂಟ್ ಪ್ಲಾಸ್ಟರಿಂಗ್ ಇದ್ದ ತರದಲ್ಲಿ. ಮತ್ತೆ ನನ್ನ ತೋಟದಲ್ಲಿ 10 ಹಲವಾರು ತರದ ಹಣ್ಣು ಹಂಪಲುಗಳನ್ನು ನಾನು ಹಾಕಿದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಎಲ್ಲದಿದ್ರು, ಕಿತ್ತಳೆ ಇದೆ, ಮುಸುಂಬಿ ಇದೆ, ಎಲ್ಲ ಆಗ್ತಾ ಇದೆಯಾ? ಹೌದು, ಲಕ್ಷ್ಮಣ ಫಲ ಇದೆ, ಎಲ್ಲವೂ ಆಗ್ತದೆ. ಆಮೇಲೆ ಅಮೆರಿಕನ್ ಚೆರಿ ಇದೆ. ಅಮೆರಿಕನ್ ಚೆರಿ ಅಂತ ಹೇಳುವಂಥದ್ದು ಪಕ್ಷಿಗಳು ತಿನ್ನುವಂಥ ಹಣ್ಣುಗಳು. ಪೀನಟ್ ಬಟರ್ ಫ್ರೂಟ್ ಹಾಕಿದ್ದೇನೆ, ನಿಮಗೆ ಡ್ರ್ಯಾಗನ್ ಫ್ರೂಟ್ ಇದೆ. ಈ ಥರ ಎಲ್ಲ, ರಂಬೂಟನ್ನು, ಮ್ಯಾಂಗೋಸ್ಟಿನ್, ಮತ್ತು ನಿಮಗೆ ಈ ಮ್ಯಾಂಗೋಸ್ಟೈನ್ ಗಿಡಗಳಿಗೆ ಬಿಸಿಲು ಜಾಸ್ತಿ ಬೇಕಾ ಸರ್? ಹೇಗೆ? ಬಿಸಿಲು ಬೇಕು, ಸಾಧಾರಣ ಬಿಸಿಲು. ಆದರೆ ನೀರು ಬೇಕು, ಆಹಾರ ಹೈಯೆಸ್ಟ್ ಬೇಕು. ಮ್ಯಾಂಗೋಸ್ಟಿನ್ ಹೇಗೆ ಅಂತ ಹೇಳಿದ್ರೆ, ನಿಟ್ಟು ಅದು ಚಿಕ್ಕು ಹಣ್ಣು ತರ ಇರ್ತದೆ, ಅದೇ ಅಲ್ಲ? ಮ್ಯಾಂಗೋಸ್ಟಿನ್ ಪುನರ್ಪುಳಿ ಟೈಪ್ ಇರ್ತದೆ. ಕಲರ್ ಸ್ವಲ್ಪ ಚಿಕ್ಕು ತರ. ಇಲ್ಲ, ಅದು ಬೇರೆ. ಇದು ಅದೇ ಥರ ಇರ್ತದೆ. ನೀವು ಅದು 2-3 ವರ್ಷ ಗಿಡ ಹೇಗೆ ನೆಟ್ಟಿರ್ತಾರೆ ಹಾಗೆ ಇರ್ತದೆ. 4-5 ವರ್ಷದ ನಂತರ ಒಂದೇ ಸಲ ಮೇಲೆ ಬರ್ತದೆ. ಓಕೆ ಸರ್, ಕಾರ್ಯಕ್ರಮ ನಾನು ಮುಗಿಸುವಂಥ ಹಂತ ಬಂದಿದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕಿದ್ರೆ ತಮಗೆ ಮುಕ್ತ ಅವಕಾಶ ಇದೆ ಸರ್. ಖಂಡಿತ ಸರ್. ಏನಾದರೂ ಈಗ ಆಲ್ರೆಡಿ ನಾನು ನಮ್ಮ ಕೃಷಿ ವಿಚಾರ ವಿನಿಮಯ ಕೇಂದ್ರ ಇರುವುದರಿಂದ, ನಮ್ಮಲ್ಲಿ ಕೃಷಿ ವಿಚಾರ ವಿನಿಮಯ ಕೇಂದ್ರದಲ್ಲಿ ಸುಮಾರು 190 ಜನ ರೈತರಿದ್ದಾರೆ. ಎಲ್ಲ 50 ವರ್ಷಕ್ಕೆ ಮೇಲ್ಪಟ್ಟವರು ಇರುವುದರಲ್ಲಿ. ಅವರು ಯಾವ ತೊಂದರೆ ಬಂದರೂ ಕೂಡ ನನಗೆ ಫೋನ್ ಮಾಡಿ ಕೇಳ್ತಾರೆ. ನಾನು ನನ್ನ ಅನುಭವವನ್ನು ಹೇಳ್ತೇನೆ. ನಮಗೆ ಹೇಗೆ ಅನುಭವ ಬಂತು ಅಂತ ಹೇಳಿದರೆ, ನಾವು ವರ್ಷಕ್ಕೆ ಒಂದು 5ರಿಂದ 6 ತೋಟಕ್ಕೆ ವಿಸಿಟ್ ಮಾಡ್ತೇವೆ. ಎಲ್ಲ ಕೃಷಿ ಮೇಳಗಳಿಗೆ ಹೋಗ್ತೇವೆ. ಅಲ್ಲಿ ಏನೆಲ್ಲ ನಮ್ಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅದನ್ನು ಪಡ್ಕೊಳ್ತೇವೆ, ಬೇಡ ಅದನ್ನು ಬಿಟ್ಟು ಬಿಡ್ತೇವೆ. ಈ ಥರ ತೋಟಗಳಿಗೆ ವಿಸಿಟ್ ಮಾಡುವಂಥದ್ದನ್ನು ನೀವು ಕಲಿತ್ಕೊಳ್ಳಿ. ಯಾವುದು ಒಳ್ಳೆಯದು ಅದನ್ನು ತಗೊಳ್ಳಿ. ನಿಮಗೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದರೆ, ನಂದು ಫೋನ್ ನಂಬರ್ ಇದೆ 9845276622. 9845276622. ನನಗೆ ಫೋನ್ ಮಾಡಿ. ನಾನು ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ನಿಮ್ಮನ್ನು ಕನೆಕ್ಟ್ ಮಾಡಿಸ್ತೇನೆ. ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅದರಲ್ಲೂ ಕೂಡ ನಾನು ಸೈಂಟಿಫಿಕ್ ಅಡ್ವೈಸರಿ ಕಮಿಟಿ ಮೆಂಬರ್ ಇದ್ದೇನೆ. ಅಲ್ಲಿ ಯುವಕ ವಿಜ್ಞಾನಿಗಳಿದ್ದಾರೆ, ಅವರನ್ನು ಕೂಡ ನಿಮ್ಮ ತೋಟಗಳಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಿಸ್ತೇವೆ. ವಿಟ್ಲದ CPCRI ಇದೆ, ಅಲ್ಲಿಯೂ ನಮಗೆ ಸಂಪರ್ಕ ಇದೆ. ಅವರು ಕೂಡ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಅವರನ್ನು ಕೂಡ ನಿಮಗೆ ಸಂಪರ್ಕ ಮಾಡುವಂಥ, ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ. ನಮ್ಮ ಕೃಷಿ ವಿಚಾರ ವಿನಿಮಯ ಕೇಂದ್ರಕ್ಕೆ ಬಂದು ನೀವು ಮೆಂಬರ್ ಆದರೆ ನಿಮಗೆ 12 ತಿಂಗಳು ನಮ್ಮಲ್ಲಿ ಮೀಟಿಂಗ್ ಆಗ್ತದೆ. ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಯಾವೆಲ್ಲ ಬೆಳೆ ಬೆಳಿತೇವೆ ಅದರ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಕೃಷಿ ವಿಚಾರ ವಿನಿಮಯ ಕೇಂದ್ರದಲ್ಲಿ ಮಾಡ್ತೇವೆ. ನಿಮಗೆ ಏನು ಬೇಕು ಅಂತ ಅದನ್ನು ಕೇಳಿದರೆ ನಾನು ನಿಮಗೆ ತಿಳಿಸಲಿಕ್ಕೆ ಆಭಾರಿಯಾಗಿರ್ತೇನೆ. ಎಲ್ಲ ಸಂಪೂರ್ಣ ಉಚಿತವಾಗಿದೆ ಸರ್, ತಮ್ಮ ಎಲ್ಲವೂ ಉಚಿತವಾಗಿದೆ. ಓಕೆ. ಪ್ರಿಯ ವೀಕ್ಷಕರೇ, ಕಳೆದ 60 ನಿಮಿಷಗಳಿಂದ ನಮ್ಮ ಜೊತೆ ಪ್ರಗತಿಪರ ಕೃಷಿಕರು,
ರಾಜವರ್ಮ ಬೈಲಂಗಡಿಯವರು ನಮ್ಮ ಜೊತೆ ಸುದೀರ್ಘವಾಗಿ 60 ನಿಮಿಷಗಳಿಂದ ಎಲ್ಲ ವಿಚಾರ ಕೃಷಿಗೆ ಸಮಗ್ರ ಕೃಷಿ ಅಂದರೆ ಏನು, ಬೆಳೆಯನ್ನು ಯಾವ ಥರ ಬೆಳಿಬೇಕು, ಈ ಎಲ್ಲ ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ತಮಗಿದು ಸದುಪಯೋಗ ಆಗಲಿ ಅಂತ ಆಶಿಸ್ತಾ ಏನಾದರೂ ಅಗತ್ಯವಿದ್ದಲ್ಲಿ, ಸಮಸ್ಯೆ ಇದ್ದಲ್ಲಿ ಕೃಷಿಕರು ನೇರವಾಗಿ ರಾಜವರ್ಮ ಬೈಲಂಗಡಿಯವರನ್ನು ಸಂಪರ್ಕಿಸುವ ಸಂಪರ್ಕ ಸಂಖ್ಯೆ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೂ ತಾವು ಸಂಪರ್ಕ ಮಾಡಬಹುದು ಎಂಬ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ, ಇದುವರೆಗೂ ನಮ್ಮ ಸ್ಟುಡಿಯೋದಲ್ಲಿ ಇಲ್ಲಿವರೆಗೆ ಬಂದ ರಾಜವರ್ಮ ಬೈಲಂಗಡಿಯವರಿಗೆ ಸರ್ ತಮಗೆ ಧನ್ಯವಾದಗಳು. ನಿರೂಪಕನಾಗಿ ನನ್ನ ಕಡೆಯಿಂದ ಮತ್ತು ಅಭಿಮತ ವಾಹಿನಿ ಕಡೆಯಿಂದ ಮತ್ತು ನೋಡುಗರ ಕಡೆಯಿಂದ ತಮಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಮುಂದೆ ಇನ್ನೊಂದು ವಿಚಾರದೊಂದಿಗೆ ನಾನು ರಾಜವರ್ಮ ಬೈಲಂಗಡಿಯವರನ್ನು ಮತ್ತೊಮ್ಮೆ ಕೃಷಿ ಸಂಬಂಧಿ ವಿಚಾರವಾಗಿ ಸಂದರ್ಶನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಹೇಳ್ತಾ, ಅಲ್ಲಿವರೆಗೆ ಎಲ್ರಿಗೂ